ವಿದ್ಯಾರ್ಥಿಗಳೇ ನಮಸ್ತೆ. ನಾನು ನಿಮ್ಮ ರಮೇಶ್ ಆಚಾರ್ಯ BG ವಿದ್ಯುತ್ ಶಕ್ತಿ ಪಾಠಕ್ಕಾಗಿ ಇನ್ನೊಮ್ಮೆ ನಿಮ್ಮ ಮುಂದೆ ನಿಂತಿರ್ತೇನೆ. ಕಳೆದ 10 ಸೆಷನ್ನಲ್ಲಿ ನಾವು ವಿದ್ಯುತ್ ಶಕ್ತಿ ಪಾಠವನ್ನು ಬಹಳ ಅಮೂಲಾಗ್ರವಾಗಿ ತಿಳ್ಕೊಂಡಿದ್ದೇವೆ ಅಲ್ಲ ವಿದ್ಯಾರ್ಥಿಗಳೇ? ಇನ್ನು ಬಹುಶಃ ಇದು ಕೊನೆಯ ಸೆಷನ್ ಅಂತ ನಾವು ತಿಳ್ಕೊಳ್ಳೋಣ. ಈ ಒಂದು ಸೆಷನ್ನಲ್ಲಿ ಏನೆಲ್ಲ ಇಲ್ಲಿಯ ತನಕ ಕಲ್ತಿದ್ದೇವಲ್ಲ ಅದರ ಕೊನೆಯ ಭಾಗ ಏನು ಕಲಶಪ್ರಾಯ ಅಂತ ಹೇಳ್ತಾರಲ್ಲ ಅದನ್ನು ತಿಳ್ಕೊಂಡ್ರೆ ನೀವು ಈ ಪಾಠದ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಅಂತ ನಾವು ತಿಳ್ಕೊಳ್ಬೋದು. ಹಾಗಾದರೆ ಇವತ್ತಿನ ಪಾಠಕ್ಕೆ ನಾವು ಪ್ರವೇಶಿಸೋಣ ವಿದ್ಯಾರ್ಥಿಗಳೇ. ನಿಮಗೆ ಗೊತ್ತಿದೆ, ನಾವು ಪಾಠ ಪ್ರಾರಂಭಿಸಿರುವಂಥದ್ದು ಇದರಿಂದ ಅಲ್ವಾ? ಏನಿದು? ವಿದ್ಯುತ್ ಕೋಶ, ಡ್ರೈ ಸೆಲ್ ಅಂತ ಕರಿತೇವೆ. ಈ ಕೋಶದೊಳಗಡೆ ಯಾವ ಪ್ರಕ್ರಿಯೆ ಆಗ್ತದೆ? ಸರಿ, ರಾಸಾಯನಿಕ ಕ್ರಿಯೆಗಳು ನಡೀತವೆ. ರಾಸಾಯನಿಕ ಕ್ರಿಯೆಗಳು ನಡೆಯಲ್ಪಟ್ಟು ಈ ಕೋಶದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತಂತಿಯ ಮೂಲಕ ವಿದ್ಯುತ್ ಹರಿಯಲ್ಪಡ್ತದೆ. ಯಾಕೆ ಹರಿಬೇಕು? ಯಾಕಂದರೆ ಇದರೊಳಗಿರುವ ರಾಸಾಯನಿಕ ಶಕ್ತಿ ಈ ತಂತಿಯ ಮೂಲಕ ವಿದ್ಯುತ್ ಕಣಗಳ ರೂಪದಲ್ಲಿ ಪ್ರವಹಿಸಲ್ಪಟ್ಟು ನಮಗೆ ಬೇಕಾದಂಥ ಕೆಲಸವನ್ನು ನಾವು ಇದರಿಂದ ಮಾಡಿಕೊಳ್ತೇವೆ. ಅದನ್ನು ಕಮರ್ಷಿಯಲ್ ಲ್ಯಾಂಗ್ವೇಜಲ್ಲಿ ಯೂಸ್ಫುಲ್ ವರ್ಕ್ ಅಂತ ಕರಿತೇವೆ, ಉಪಯುಕ್ತತಾ ಕೆಲಸ. ಸೊ ಆ ಕೆಲಸ ಮಾಡುವುದಕ್ಕಾಗಿ ಈ ಕೋಶವನ್ನು ಬಳಕೆ ಮಾಡ್ತೇವೆ. ಈ ಕೋಶದಲ್ಲಿ ನಿರಂತರವಾಗಿ ವಿದ್ಯುತ್ ಹರಿಬೇಕಾದ್ರೆ ಇದರೊಳಗಿರುವ ರಾಸಾಯನಿಕ ಶಕ್ತಿ ನಿರಂತರವಾಗಿರಬೇಕು. ನಿಮ್ಗೆ ಗೊತ್ತಿದೆ, ಒಂದು ಹಂತದಲ್ಲಿ ವಿದ್ಯುತ್ ಶಕ್ತಿ ಪೂರ್ಣ ಪ್ರಮಾಣದಲ್ಲಿ ನಿಂತು ಹೋಗ್ತದೆ. ಯಾಕಂದರೆ ಆ ಸಂದರ್ಭದಲ್ಲಿ ಇದರೊಳಗಿರುವ ರಾಸಾಯನಿಕ ಕ್ರಿಯೆ ನಿಂತು ಹೋಗಿರ್ತದೆ. ಎಲ್ಲಿಯವರೆಗೆ ರಾಸಾಯನಿಕ ಕ್ರಿಯೆ ಇದರ ಒಳಗಡೆ ನಡೀತದೆ ಅಲ್ಲಿಯ ತನಕ ನಮ್ಮ ತಂತಿಯಲ್ಲಿ ನಿರಂತರವಾಗಿ ವಿದ್ಯುತ್ ಹರಿತದೆ. ನಾವು ನಿರಂತರವಾಗಿ ಈ ತಂತಿಯ ಮುಖೇನ ಯಾವುದೋ ಒಂದು ದೀಪವನ್ನು ಮತ್ತೊಂದನ್ನು ನಾವು ಬೆಳಗಿಸಬಹುದು. ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯ ರೂಪದಲ್ಲಿ ಬಂದು ನಂತರ ಬೆಳಕಾಗಿಯೋ ಶಾಖವಾಗಿಯೋ ಪರಿವರ್ತನೆ ಆಗ್ತದೆ. ಇದು ನಿಸರ್ಗ ಸಹಜ ತತ್ವ. ಇದನ್ನು ಎನರ್ಜಿ ಆಫ್ ಕನ್ಸರ್ವೇಷನ್ ಅಂತ, ಶಕ್ತಿ ಸಂರಕ್ಷಣಾ ತತ್ವ ಅಥವಾ ನಿಯಮ ಅಂತ ಕರಿತೇವೆ. ಅರ್ಥಾತ್ ಇಲ್ಲಿರುವ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಬೆಳಕಾಗಿ ಪರಿವರ್ತನೆ ಆಗ್ತದೆ. ಇದು ಇದರ ಹಿಂದಿರುವ ತತ್ವ. ಸರಿ ವಿದ್ಯಾರ್ಥಿಗಳೇ, ಇದು ವಿದ್ಯುತ್ ಕೋಶದ ಕಥೆಯಾದರೆ ನಮ್ಮ ಮನೆ ಇದು ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹ ವಿದ್ಯುತ್ ಶಕ್ತಿಯ ಒಂದು ಆಕರವಾದರೆ ನಮ್ಮ ಮನೆಗಳಿಗೆ ವಿದ್ಯುತ್ ಸರಬರಾಜಾಗುತ್ತದೆ. ನಿಮ್ಗೆ ಗೊತ್ತಿದೆ, ದೂರದ ವಿದ್ಯುದಾಗರಗಳಿಂದ ಮನೆಗಳಿಗೆ ಕಂಬದ ಮೂಲಕ ವಿದ್ಯುತ್ ಬರ್ತದೆ. ಅದರ ಮಧ್ಯೆ ಒಂದು ಪ್ರಶ್ನೆ ಮಕ್ಕಳೇ, ನಮ್ಮ ಮನೆಗಳಿಗೆ ಬರುವಂಥ ವಿದ್ಯುತ್ ಯಾವ ರೀತಿಯ ವಿದ್ಯುತ್ ಪ್ರವಾಹ? ಹಾಗೆಯೇ ಇಲ್ಲಿ ಕಾಣುವಂಥ ಈ ಕೋಶದಲ್ಲಿ ಪ್ರವಹಿಸಲ್ಪಡುವ ವಿದ್ಯುತ್ ಯಾವ ರೀತಿಯ ವಿದ್ಯುತ್ ಪ್ರವಾಹ? ಕಮರ್ಷಿಯಲ್ ಲ್ಯಾಂಗ್ವೇಜಲ್ಲಿ ಗೊತ್ತಾ ನಿಮಗೆ? ಕೆಲವರಿಗೆ ಗೊತ್ತು ಅಲ್ವಾ? ಇಲ್ಲಿ ಪ್ರವಹಿಸಲ್ಪಡುವ ವಿದ್ಯುತ್ ಪ್ರವಾಹಕ್ಕೆ DC ಅಂತ ಕರೀತೇವೆ. DC ಡೈರೆಕ್ಟ್ ಕರೆಂಟ್. ಹಾಗೆಯೇ ಮನೆಗಳಿಗೆ ಕಂಬದಿಂದ ಈ ರೀತಿಯ ತಂತಿಗಳ ಮೂಲಕ ಅಲ್ವಾ, ತಂತಿಗಳ ಮುಖೇನ ವಿದ್ಯುತ್ ಹರಿಯಲ್ಪಡ್ತದೆ. ಅದನ್ನು AC ಅಂತ ಕರೀತೇವೆ. ಅದರಿಂದ ಇದು DC ಸೋರ್ಸ್ ಅಥವಾ ನೇರ ವಿದ್ಯುತ್ ಪ್ರವಾಹದ ಮೂಲ ಅಥವಾ ಆಕರ. ಅಲ್ಲಿ ವಿದ್ಯುದಾಗರಗಳಲ್ಲಿ AC ಸೋರ್ಸ್ ಅಂತ ಅದನ್ನು ಕರೀತೇವೆ. ಸರಿ, ನಮ್ಮ ಮನೆಗಳಿಗೆ ವಿದ್ಯುತ್ ಬರ್ತದೆ. ಕೆಲವು ಸರ್ತಿ ಕತ್ತಲೆಯಲ್ಲಿ ನಮಗೆ ಬೆಳಕು ಬೇಕಿರ್ತದೆ. ಕೆಲವು ಬಾರಿ ಸೆಕೆ ಆದಾಗ ನಮಗೆ ಗಾಳಿ ಬೇಕಿರ್ತದೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದಕ್ಕೆ ನಮಗೆ ಶಾಖ ಬೇಕಿರ್ತದೆ. ಬೆಳಿಗ್ಗೆ ಸ್ನಾನ ಮಾಡುವುದಕ್ಕೆ ನಮಗೆ ಬಿಸಿ ನೀರು ಬೇಕಿರ್ತದೆ. ಮನೋರಂಜನೆಗಾಗಿ ಟೆಲಿವಿಷನ್ನು ಮತ್ತು ಕಂಪ್ಯೂಟರನ್ನು ನಾವು ಬಳಸುವಾಗ ಅಲ್ಲಿ ಶಾಖವೂ ಬೇಕಿರ್ತದೆ, ಕೆಲವು ಸರ್ತಿ ಬೆಳಕೂ ಬೇಕಿರ್ತದೆ. ಹೀಗೆ ನಾವು ಯೂಸರ್, ಉಪಯೋಗ ಮಾಡುವವರು, ನಾವು ಈ ಶಕ್ತಿಯನ್ನು ನಮಗೆ ಬೇಕಾದ ಸ್ವರೂಪಕ್ಕೆ ನಾವು ಬದಲಾಯಿಸಿಕೊಳ್ತೇವೆ. ಸರಿ, ನಾವು ಬಳಸುವಂಥ ಬೇರೆ ಬೇರೆ ಸಾಧನಗಳನ್ನೊಮ್ಮೆ ಅವಲೋಕನ ಮಾಡೋಣ ವಿದ್ಯಾರ್ಥಿಗಳೇ. ನಿಮ್ಮ ಎದುರುಗಡೆ ನನ್ನ ಕೈಯಲ್ಲಿ ಒಂದು ಬ್ರೋಷರ್ ಇದೆ, ಒಂದು ಚಿತ್ರ ಇದೆ. ಇದರಲ್ಲಿ ವಿದ್ಯುತ್ ಫ್ಯಾನ್ ನಿಮಗೆ ಕಾಣಿಸ್ತಾ ಇದೆ. ವಿದ್ಯುತ್ ಪಂಖ ಅಥವಾ ವಿದ್ಯುತ್ತಿನಿಂದ ಕೆಲಸ ಮಾಡುವಂಥ ಫ್ಯಾನ್. ಇದು ಒಂದು ರೀತಿಯ ಕೆಲಸವನ್ನು ಮಾಡ್ತದೆ. ಹಾಗೆಯೇ ನಿಮ್ಮ ಎದುರುಗಡೆ ಇನ್ನೊಂದು ಬ್ರೋಷರ್ ಇದೆ. ಈ ಬ್ರೋಷರ್ನಲ್ಲಿ ನಿಮಗೇನು ಕಾಣ್ತಾ ಇದೆ?
ಸರಿ, ನಾವು ಮನೆಗಳಲ್ಲಿ ಬಳಸುವಂಥ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಕಾಣ್ತದೆ. ಹಾಗೆ ನೀವು ವಿದ್ಯುತ್ ಗೀಸರ್ ನೋಡಿದರೆ ನೀರು ಕಾಯಿಸುವಂಥ ಯಂತ್ರ, ಹಾಗೆಯೇ ಮತ್ತೆ ಮನೆಯಲ್ಲಿ ಬಾವಿಯಿಂದ ನೀರೆತ್ತುವ ಪಂಪನ್ನು ನೋಡಿದ್ದೀರಿ. ಬಹುಶಃ ಎಲ್ಲ ಸಾಧನಗಳನ್ನು ಒಮ್ಮೆಗೆ ನಾವು ನೆನಪು ಮಾಡ್ಕೊಳ್ಳೋಣ. ಒಮ್ಮೆ ಅವು ಮಾಡುವಂಥ ಕೆಲಸದ ಆಧಾರದ ಮೇಲೆ ಅಥವಾ ಅವು ಬಳಸಲ್ಪಡುವ ಉದ್ದೇಶದ ಆಧಾರದ ಮೇಲೆ ನಾವೊಮ್ಮೆ ಅವಲೋಕನ ಮಾಡೋಣ ಅಲ್ವಾ? ಸರಿ, ಎರಡು ವಿಭಾಗವನ್ನು ಒಮ್ಮೆ ನಾವು ನೋಡೋಣ. ಎಷ್ಟು ಬೇಕಾದರೂ ವಿಭಾಗಿಸ್ಬೋದು. ನಾವು ಒಂದು ಎರಡು ರೀತಿಯ ಸಾಧನಗಳನ್ನು ನೋಡೋಣ. ನೋಡಿ, ನಿಮ್ಮ ಕೈಯಲ್ಲಿ ನನ್ನ ಕೈಯಲ್ಲಿ ಇರುವಂಥ, ನಿಮಗೆ ಕಾಣಿಸ್ತಿರುವಂಥ ಈ ಸಾಧನ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ಇದು ಯಾಕೆ ಬಳಸ್ತಾರೆ? ಸೆಕೆ ಆದಾಗ ಬಳಸ್ತಾರಾ? ಇಲ್ಲ, ಬಟ್ಟೆಯನ್ನು ಬಿಸಿ ಮಾಡುವುದಕ್ಕಾಗಿ, ಶಾಖವನ್ನು ಪಡೆಯುವುದಕ್ಕಾಗಿ ಇಸ್ತ್ರಿ ಪೆಟ್ಟಿಗೆಯನ್ನು ಬಳಸ್ತಾರೆ. ಹಾಗೆಯೇ ಹೀಟರ್, ಅಲ್ಲಿ ಕೂಡ ಹಾಗೆ ನೀರು ಕಾಯಿಸೋದಕ್ಕೆ ನಾವು ಬಳಸ್ಬೋದು. ಅಥವಾ ಈ ರೀತಿ ತಂತಿ ಇರುವ ಒಂದು ಸಾಧನವನ್ನು ನೀವು ನೋಡಿರ್ಬೋದು, ರೂಮ್ ಹೀಟರ್ ಅಂತ ಕರೀತಾರೆ, ಅಥವಾ ಮನೆಗಳಲ್ಲಿ ಬಳಸುವಂಥ, ಅಡುಗೆ ಮನೆಯಲ್ಲಿ ಬಳಸುವಂಥ ಹೀಟರ್ ಅಂತ ಕಾಣ್ತದೆ. ಇಲ್ಲಿ ಕೂಡ ಹಾಗೇನೆ ಈ ತಂತಿ ಕೆಂಪಾಗಿ ಬಿಸಿಯಾಗಿ ಶಾಖವನ್ನು ಕೊಡ್ತದೆ. ಅದೇ ಇಲ್ಲಿ ಹಾಗಲ್ಲ. ಇದೇ ರೀತಿ ಬೇರೆ ಯಾವುದು ಸಾಧನವನ್ನು ನೀವು ನೆನಪು ಮಾಡ್ಬೋದಾ? ಸರಿ, ನೀರೆತ್ತುವ ಪಂಪ್ ಕೂಡ ತಿರುಗ್ತದೆ. ಅಥವಾ ಇನ್ಯಾವುದೋ ಒಂದು ಸಾಧನ, ಮನೆಯಲ್ಲಿ ಬಳಸುವಂಥ ಎಕ್ಸಾಸ್ಟ್ ಫ್ಯಾನ್, ಅದು ಕೂಡ ತಿರುಗ್ತದೆ. ಇಲ್ಲಿ ತಿರುಗುವಿಕೆ ಉಂಟಾದರೆ ಇಲ್ಲಿ ಶಾಖ ಉಂಟಾಗ್ತದೆ. ಹಾಗಾದರೆ ನಾವು ಯೂಸರ್, ಮೊದಲೇ ಹೇಳಿದ್ದೇನೆ, ನಾವು ಬಳಸುವಂಥ ರೀತಿಯ ಆಧಾರದ ಮೇಲೆ, ನಾವು ವಿದ್ಯುತ್ ಸಾಧನವನ್ನು ಬಳಸುವ ರೀತಿಯ ಆಧಾರದ ಮೇಲೆ, ಹಾಗಾದರೆ ನಾವು ಎರಡು ರೀತಿಯಲ್ಲಿ ವಿಭಾಗಿಸ್ಬೋದು. ಒಂದನ್ನು ತಿರುಗುವ ಸಾಧನಗಳು, ಮತ್ತೊಂದನ್ನು ಶಾಖ ಕೊಡುವಂಥ ಸಾಧನಗಳು ಅಂತ ನಮ್ಮದೇ ಭಾಷೆಯಲ್ಲಿ ಎರಡು ವಿಭಾಗ ಮಾಡ್ಬೋದು ನಾವು, ಅಲ್ವಾ? ಹೌದು ತಾನೆ? ಎಸ್. ತಿರುಗುವ ಸಾಧನಗಳು ಯಾಕೆ ತಿರುಗ್ತವೆ ಗೊತ್ತಿದೆಯಾ? ತಿರುಗುವ ಸಾಧನಗಳು ಮುಂದಿನ ಪಾಠದಲ್ಲಿ ಬರ್ತದೆ. ಒಂದು ತಂತಿಯಲ್ಲಿ ವಿದ್ಯುತ್ ಹರಿಯುತ್ತಿರುವಾಗ ಆ ತಂತಿಯಲ್ಲಿ ಕಾಂತಕ್ಷೇತ್ರ ಏರ್ಪಡ್ತದೆ. ಈ ಕಾಂತಕ್ಷೇತ್ರವನ್ನು ಇನ್ನೊಂದು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಒಂದೇ ತಿರುಗುವಿಕೆಯೋ ಒಂದೇ ತಳ್ಳುವಿಕೆಯೋ ಉಂಟಾಗ್ತದೆ. ಅಂದರೆ ಅಯಸ್ಕಾಂತದ ತತ್ವ ಅಲ್ಲಿ ಕೆಲಸ ಮಾಡ್ತದೆ. ಓಕೆ, ಅಯಸ್ಕಾಂತದ ತತ್ವ ಅಲ್ಲಿ ಕೆಲಸ ಮಾಡ್ತದೆ. ಹಾಗಾದರೆ ಈ ಫ್ಯಾನ್ನಂಥ ಸಾಧನಗಳನ್ನು ಅಯಸ್ಕಾಂತೀಯ ತತ್ವದ ಆಧಾರದ ಮೇಲೆ ಒಂದು ಕ್ಯಾಟಗರೈಸ್ ಮಾಡ್ಬೋದು. ಹಾಗೆಯೇ ಈ ವಿದ್ಯುತ್ ದೀಪವಾಗಲಿ ಅಥವಾ ಈ ಇಸ್ತ್ರಿ ಪೆಟ್ಟಿಗೆ ಆಗಲಿ, ಇವುಗಳನ್ನು ಇನ್ನೊಂದು ಕ್ಯಾಟಗರೈಸ್ ಮಾಡ್ಬೋದು, ಇನ್ನೊಂದು ವಿಭಾಗಿಸ್ಬೋದು. ಅಲ್ಲಿ ಕಾಂತಶಕ್ತಿ ಅಥವಾ ಕಾಂತತತ್ವ ಬಳಕೆಯಾದರೆ ಈ ಇಸ್ತ್ರಿ ಪೆಟ್ಟಿಗೆಯಂಥ ಸಾಧನದಲ್ಲಿಯೋ ಅಥವಾ ಈ ವಿದ್ಯುತ್ ದೀಪದಂಥ ಸಾಧನದಲ್ಲಿಯೋ ಅಲ್ಲಿ ಬಳಕೆಯಾಗುವಂಥದ್ದು ಉಷ್ಣತತ್ವ ಕೆಲಸ ಮಾಡ್ತದೆ. ಆದ್ದರಿಂದ ನಾವು ಮತ್ತೊಂದಿಷ್ಟು ಕ್ಯಾಟಗರೈಸ್ ಮಾಡ್ಬೋದು. ನಮ್ಮ ಮಟ್ಟಕ್ಕೆ ಸರಿಯಾಗಿ ನಾವು ಎರಡು ವಿಭಾಗ ಮಾಡೋಣ. ಒಂದು ಉಷ್ಣತತ್ವದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು, ಮತ್ತೊಂದು ಕಾಂತತತ್ವದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುತ್ತಿನ ಉಷ್ಣತತ್ವ ಆಧಾರದ ಮೇಲೆ ಅಥವಾ ಉಷ್ಣ ಉತ್ಪತ್ತಿ ಮಾಡುವ ಆಧಾರದ ಮೇಲೆ ಅಥವಾ ಇನ್ನೂ ಮುಂದುವರೆದು ಉಷ್ಣ ಉತ್ಪಾದನಾ ಆಧಾರದ ಮೇಲೆ ನಾವು ಕೆಲಸ ಮಾಡುವಂಥ ಸಾಧನಗಳನ್ನು ಸಣ್ಣ ಮಟ್ಟಿಗೆ ಅಧ್ಯಯನವನ್ನು ಮಾಡೋಣ. ಈ ಉಷ್ಣವನ್ನು ಉತ್ಪತ್ತಿ ಮಾಡುವ ಈ ಒಂದು ಗುಣಕ್ಕೆ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ ಅಂತ ಕರಿತೇವೆ. ಏನು ಅದರಲ್ಲಿ ಏನು ದೊಡ್ಡ ವಿಷಯವೇನಿಲ್ಲ. ವಿದ್ಯುತ್ ಶಕ್ತಿಯನ್ನು ಬಳಸಿ ಉಷ್ಣವನ್ನು ಬಿಡುಗಡೆ ಮಾಡುವಂಥದ್ದು, ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಶಾಖ ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥದ್ದು. ಈ ಮಾಡುವಂಥ ಪ್ರಕ್ರಿಯೆಯಲ್ಲಿ ಈ ಸಾಧನ ಬಳಕೆಯಾಗ್ತದೆ. ಆದ್ದರಿಂದ ಈ ಸಾಧನ ಬಳಸುವ ತತ್ವ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ. ಸಿಂಪಲ್. ಏನಾದರೂ ಕಷ್ಟ ಇದೆಯಾ? ಇಲ್ಲ. ಈ ತತ್ವದ ಆಧಾರದ ಮೇಲೆ ಕೆಲಸ ಮಾಡುವಂಥ ಕೆಲವಷ್ಟು ಸಾಧನಗಳನ್ನು ನಾವು ಅರ್ಥ ಮಾಡಿಕೊಂಡನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ ಕೇಳಿದರೆ, ಗಣಿತೀಯ ತತ್ವದ ಆಧಾರದ ಮೇಲೆ ಕೆಲಸ ಮಾಡೋಣ. ವಿದ್ಯಾರ್ಥಿಗಳೇ, ನಿಮಗಿಲ್ಲಿ ಕಾಣ್ತಾ ಉಂಟು ಒಂದು ಮಂಡಲವನ್ನು ನಾನು ಹಿಂದಿನ ತರಗತಿಗಳಲ್ಲಿ ನಿಮಗೆ ಬರೆದು ಅದರ ಮೇಲೆ ಕೆಲಸ ಮಾಡಿ ನಾವು ಸಾಕಷ್ಟು ವ್ಯವಹಾರವನ್ನು ಮಾಡಿ ಅರ್ಥ ಮಾಡಿಕೊಂಡಿದ್ದೇವೆ. ನಿಮಗೆ ಕಾಣ್ತಾ ಉಂಟು ಇಲ್ಲಿ ಇದು ವಿದ್ಯುತ್ತಿನ ಪೂರ್ಣ ಮಂಡಲ ಚಿತ್ರ. ವಿದ್ಯುತ್ ಹರಿಯುವ ಸಂಪೂರ್ಣ ಪಥ ಅಲ್ಲಿದೆ. ಅದರಲ್ಲಿ ಒಂದು ಆರ್ ಕಾಣ್ತಾ ಇದೆ. ಆರ್ ಅಂದರೆ ಏನು? ಆರ್ ಅಂದರೆ ರೋಧ ಅಲ್ವಾ? ಹೌದಾನೆ? ಇಲ್ಲಿರುವಂಥ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗಿ ಮುಂದೆ ನಮಗೆ ಬೇಕಾದ ಶಕ್ತಿಯಾಗಿ ಪರಿವರ್ತನೆಯಾಗಲು ಬೇಕಿರುವ ಪ್ರಧಾನ ಸಾಧನವೇ ಆರ್. ಆರ್ ಇಲ್ಲದೆ ಕೆಲಸ ಆಗೋದಿಲ್ಲ. ಒಂದು ರೋಧ ಸಂಪರ್ಕಗೊಳ್ಳಲೇಬೇಕು. ಆರುಗೊಂಡಾಗ ನಮಗೆ ಬೇಕಾದ ಶಾಖ ಶಕ್ತಿ ಬಿಡುಗಡೆ ಆಗುವಾಗೆ ನಾವು ಮಾಡ್ಬೋದು. ಏನು ಮತ್ತೇನಲ್ಲ, ಆರು ಹೇಳಿದರೆ ಅಲ್ಲಿ ಕಾಣುವಂಥ ಚಿತ್ರದಲ್ಲಿ ಮತ್ತೇನಲ್ಲ, ಇದೆ ಇಷ್ಟೇ. ಇದರ ಮೂಲಕ ಈ ತುದಿಯಿಂದ ಆ ತುದಿಗೆ ವಿದ್ಯುತ್ ಹರಿಯುವಾಗ ಇದು ಬಿಸಿ ಆಗ್ತದೆ. ಅದು ಆರ್.
ಓಕೆ, ಯಾವುದನ್ನು ಅರ್ಥ ಮಾಡಿಕೊಳ್ಳುವಾಗ, ಯಾವುದೇ ತಿಳುವಳಿಕೆಯನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳುವಾಗ, ಮನನ ಮಾಡುವಾಗ ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಭಾಳ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಇಲ್ಲಿರುವ ಆರ್ ಮತ್ತೇನಲ್ಲ, ಇದು ಈ ರೋಧಕದ ಮುಖೇನ ವಿದ್ಯುತ್ ಹರಿದಾಗ ಶಾಖಶಕ್ತಿ ಬಿಡುಗಡೆ ಆಗ್ತದೆ. ಅಲ್ಲಿ ವಿ ಅನ್ನು ಸಂಪರ್ಕಿಸಿದ್ದೇವೆ. ವಾಟ್ ಈಸ್ ವಿ? ವಿ ಅಂದರೆ ನಿಮ್ಗೆ ಗೊತ್ತಿದೆ, ವೋಲ್ಟ್ ಮೀಟರ್, ಸಮಾನಾಂತರ ಜೋಡಣೆ, ಇಲ್ಲೊಂದು ಅಮ್ಮೀಟರ್ ಇದೆ, ವಿದ್ಯುತ್ ಪ್ರವಾಹ ಹರಿತಾ ಇದೆ. ಇಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹ ಐ ಆಗಲಿ, ಇದು ಕೊಡುವಂಥ ಗರಿಷ್ಠ ಔಟ್ಪುಟ್, ಅಥವಾ ಇಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವಿಭವಾಂತರ ವಿ ಆಗಲಿ, ಹರಿಯುತ್ತಿರುವಂಥ ವಿದ್ಯುತ್ ಪ್ರವಾಹ ಐ ಆಗಲಿ, ಎಷ್ಟು ಒತ್ತರಿತದೆ ಹರಿತಾ ಇದೆ ಅನ್ನೋದು ಟಿ ಆಗಲಿ, ಅಲ್ಲಿರುವ ಗರಿಷ್ಠ ರೋಧಕದ ಗರಿಷ್ಠ ರೋಧ ಆರ್ ಆಗಲಿ. ಸೊ ಇದರ ಆಧಾರದ ಮೇಲೆ ನಾವು ಈ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮವನ್ನು ಗಣಿತೀಯವಾಗಿ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಮಕ್ಕಳೇ, ನನ್ನ ಕೈಯಲ್ಲಿ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ. ಈ ವಸ್ತು ಇಲ್ಲಿರುವ ಈ ವಸ್ತು ಇಲ್ಲಿದೆ, ಸರಿ. ಈ ವಸ್ತುವಿನ ಮೇಲೆ ನಾನೊಂದು ಬಲ ಪ್ರಯೋಗ ಮಾಡ್ತೇನೆ, ಆಗ ಇಲ್ಲಿಂದ ಇಲ್ಲಿಗೆ ಸ್ಥಳಾಂತರಗೊಂಡಿತು. ಅದರ ಅರ್ಥ ಇಲ್ಲಿ ಕೆಲಸ ಆಗಿದೆ ಅಂತ ಅರ್ಥ. ಕೆಲಸ ಆಗಿದೆ ಅಂತ ಹೇಳೋದಕ್ಕೆ ಎರಡು ಅಂಶಗಳು ಕಾರಣ ಆಗ್ತದೆ. ಒಂದು, ನಾನು ಬಲಪ್ರಯೋಗ ಮಾಡಿದ್ದು. ಈ ಬಲಪ್ರಯೋಗ ಮಾಡಿದಾಗ ಈ ಒಂದು ಕಾಯ ತಾನಿದ್ದ ಮೂಲ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿತು. ಎಲ್ಲಿಂದ ಎಲ್ಲಿಗೆ ಚಲಿಸಿತು ಎನ್ನುವುದನ್ನು ಡಿ ಭಾಷೆಯಲ್ಲಿ ಬರ್ತೇವೆ. ಡಿ ಮೀನ್ಸ್ ಡಿಸ್ಟೆನ್ಸ್. ಬಲಪ್ರಯೋಗವನ್ನು ಎಫ್ ಭಾಷೆಯಲ್ಲಿ ಮಾತಾಡ್ತೇವೆ, ಎಫ್. ಸೊ ಎಫ್ಗೆ, ಬಲಪ್ರಯೋಗಕ್ಕೆ ಈ ದೂರದಿಂದ ಗುಣಿಸಲ್ಪಟ್ಟಾಗ ಗಣಿತೀಯವಾಗಿ ನಾವು ಕೆಲಸ ಆಗಿದೆ ಅಂತ ಅರ್ಥ. ಓಕೆ, ತುಂಬ ವಿವರಣಾತ್ಮಕ ಹೋಗುವುದು ಕಷ್ಟ ಆಗ್ತದೆ. ಎನಿಹೌ, ನನ್ನ ತಲೆಯ ಮೇಲೆ ಇದು ಇಟ್ಕೊಂಡಿದ್ದೇನೆ ಅಂತ ತಿಳ್ಕೊಳ್ಳಿ. ನನ್ನ ತಲೆಯ ಮೇಲೆ ಇಟ್ಕೊಂಡಿದ್ದೇನೆ ನಾನು. ಇದನ್ನು ಎತ್ತುವುದಕ್ಕೆ ಈಗ ಬಲಪ್ರಯೋಗ ಮಾಡಿದ್ದೇನೆ, ಮೇಲ್ಮುಖವಾಗಿ ಎತ್ತಾ ಇದ್ದೇನೆ. ಈಗ ಇಲ್ಲೇ ನಿಂತಿದ್ದೇನೆ. ಈ ಕೆಲಸ ಆಗಿದೆಯಾ? ಕೆಲವರು ಹೌದು ಹೇಳ್ತಾರೆ. ಇಲ್ಲ, ಕೆಲಸ ಆಗಲಿಲ್ಲ. ಯಾಕೆ ಹೇಳಿದರೆ, ನಾನು ಮೇಲ್ಮುಖವಾಗಿ ಇದನ್ನು ಎತ್ತಿರಬಹುದು, ಆದರೆ ನಾನು ಈ ವಸ್ತುವನ್ನು ಇಲ್ಲಿರುವ ಮೂಲ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಆದ್ದರಿಂದ ಇಲ್ಲಿ ಡಿ 0 ಆದ್ದರಿಂದ ಯಾವುದೇ ಸಂಖ್ಯೆ ಎಫ್ಗೆ 0ಇಂದ ಗುಣಿಸಿದಾಗ ಉತ್ತರ 0 ಆಗ್ತದೆ. ಆದ್ದರಿಂದ ಕೆಲಸ ಶೂನ್ಯ. ಆದ್ದರಿಂದ ಕೆಲಸಕ್ಕೆ ಅದರದ್ದೇ ಆದಂಥ ಡೆಫಿನೇಷನ್ ಇದೆ. ಸರಿ, ನಾವು ಇಲ್ಲಿಗೆ ಬಂದಾಗ ನಾನು ಹೇಳಿದ ಕೆಲಸಕ್ಕೂ ಇದಕ್ಕೂ ಏನು ಸಂಬಂಧ? ಬನ್ನಿ ವಿದ್ಯಾರ್ಥಿಗಳೇ, ನೋಡಿ, ನಾನು ಆಗಲೇ ಹೇಳಿದ್ದೇನೆ, ಇಲ್ಲಿ ಕ್ಯೂ ಇದೆ. ಕ್ಯೂ ಹೇಳಿದರೆ ಒಂದಷ್ಟು ವಿದ್ಯುದಾವೇಶಗಳು ಈ ತುದಿಯಿಂದ ಆ ತುದಿಗೆ ತೆಗೆದುಕೊಂಡು ಹೋಗಬೇಕು. ಹೇಗೆ ನಾನು ವಸ್ತುವನ್ನು ಹೀಗೆ ತಳ್ಳಿದಾಗ ಅದು ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ಮುಂದಕ್ಕೆ ಹೋಯಿತೋ, ಹಾಗೆಯೇ ಇಲ್ಲಿರುವ ಆವೇಶಗಳು, ಒಂದಷ್ಟು ಆವೇಶಗಳಿವೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದಿಷ್ಟು ಆವೇಶಗಳಿವೆ. ಈ ಆವೇಶಗಳು ಈ ತುದಿಯಿಂದ ಆ ತುದಿಗೆ ಹರಿದು ಹೋಗಬೇಕು, ಇಲ್ಲಿಂದ ಆಚೆಗೆ ಹರಿದು ಹೋಗಬೇಕು. ಹರಿದು ಹೋಗೋದಕ್ಕೆ ಕೆಲಸ ಮಾಡಲೇಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಬಲಪ್ರಯೋಗ ಆಗಬೇಕು. ಇಲ್ಲಿಂದ ಅಲ್ಲಿಗೆ ಹೋದ ಕೂಡಲೇ ಒಂದಷ್ಟು ಪ್ರವಹಿಸಲ್ಪಟ್ಟಿದ್ದಂಥ ಕೂಡಲೇ ಅಲ್ಲಿ ಕೆಲಸ ಆಗಲೇಬೇಕು. ಹಾಗಾದರೆ ಇಲ್ಲಿಯ ಭಾಷೆಯಲ್ಲಿ ಕೆಲಸ ಅಂದರೆ ಏನು? ಅಲ್ಲಿಯ ಭಾಷೆಯಲ್ಲಿ, ಮೊದಲಿನ ಭಾಷೆಯಲ್ಲಿ ಕೆಲಸ ಹೇಳಿದರೆ ಬಲ ಗುಣಿಸು ದೂರ, ಆದರೆ ಇಲ್ಲಿಯ ಭಾಷೆಯಲ್ಲಿ ಕೆಲಸ ಹೇಳಿದರೆ ಭಿನ್ನವಾದ ಅರ್ಥ. ಏನು? ಇಲ್ಲಿ ಯಾರು ಬಲಪ್ರಯೋಗ ಮಾಡುವುದಿಲ್ಲ ಅಲ್ವಾ? ಯಾರು ಬಲಪ್ರಯೋಗ ಮಾಡುವುದಿಲ್ಲ, ಆವೇಶಗಳು ಹರಿತವೆ, ಸರಿ ತಾನೆ? ಇಲ್ಲಿಯ ಬಲಪ್ರಯೋಗ ಯಾವುದು ಕೇಳಿದರೆ ವಿ. ಇಲ್ಲಿಯ ಬಲಪ್ರಯೋಗ ಯಾವುದು ಕೇಳಿದರೆ ವಿ. ಏನು ಬಲಪ್ರಯೋಗ? ಇಲ್ಲಿ ಬಲಪ್ರಯೋಗ ಅಂತ ಹೇಳೋದಿಲ್ಲ, ಇಲ್ಲಿ ವಿಭವಾಂತರ ಅಂತ ಹೇಳ್ತೇವೆ. ವಿಭವಾಂತರ ಇಲ್ಲಿ ಕೆಲಸ ಮಾಡ್ತದೆ. ಈ ರಾಸಾಯನಿಕ ಶಕ್ತಿಯ ಆಕರವಾದ ಈ ಕೋಶದ ಎರಡು ತುದಿಗಳು ಇದೆಯಲ್ವ, ಅವುಗಳ ನಡುವಿನ ಡಿಫರೆನ್ಸ್, ಅಂತರ ಇದೆಯಲ್ಲ, ಅದನ್ನು ವಿಭವಾಂತರ ವೋಲ್ಟೇಜ್ ಅಂತ ಹೇಳುವಂಥದ್ದು. ಇಲ್ಲಿಯ ಬಲ ವಿ. ಹಾಗೆಯೇ ತೆಗೆದುಕೊಂಡು ಹೋಗುವಲ್ಪಡುವಂಥದ್ದು ಯಾವುದು ಕೇಳಿದರೆ ಆವೇಶ. ಆವೇಶವನ್ನು ಕ್ಯೂ ಭಾಷೆಯಲ್ಲಿ ಹೇಳಿದ್ದೇನೆ. ಆದ್ದರಿಂದ ಇಲ್ಲಿ ಆದ ಕೆಲಸ ಎಫ್ ಗುಣಿಸು ಡಿ ಅಲ್ಲ, ಎಷ್ಟು ವಿಭವಾಂತರ ಕೊಟ್ಟಾಗ ಎಷ್ಟು ಆವೇಶಗಳು ಹರಿಯಲ್ಪಟ್ಟಿವೆ ಅದು ಇಲ್ಲಿಯ ಕೆಲಸದ ಭಾಷೆ. ಅದರಿಂದ ಇಲ್ಲಿಯ ಕೆಲಸ ಡಬ್ಲ್ಯೂ ಸಮ ವಿ ಗುಣಿಸು ಕ್ಯೂ. ವಿ ಗುಣಿಸು ಕ್ಯೂ. ಓಕೆ, ಸರಿ. ಎಷ್ಟೊತ್ತಿನವರೆಗೆ ಹರಿಯಿತು ಎನ್ನುವುದನ್ನು ಟಿ ಭಾಷೆಯಲ್ಲಿ ಬರಿತೇವೆ. ಓಕೆ, ಈಗ ಇಷ್ಟು ಕೆಲಸ ಅದು ಎಷ್ಟು ಸಮಯದಲ್ಲಿ? ಟಿ ಸಮಯದಲ್ಲಿ. ಓಕೆ, ಟಿ ಸಮಯದಲ್ಲಿ. ಎಷ್ಟು ಬೇಗ ಆಯಿತು ಎನ್ನುವುದನ್ನು ಇನ್ನೂ ಒಂದು ಶಬ್ದ ಪ್ರಯೋಗ ಮಾಡ್ತೇವೆ, ಅದನ್ನು ಸಾಮರ್ಥ್ಯ ಅಂತ ಕರಿತೇವೆ. ಸಾಮರ್ಥ್ಯವನ್ನು ನಮ್ಮದೇ ಆದ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಓಕೆ, ನಾನು ಇಲ್ಲಿಂದ ಅಲೋಷಿಯಸ್ ಕಾಲೇಜಿಂದ
ಎಲ್ಲೋ ಒಂದು 100 ಮೀಟರ್ ದೂರಕ್ಕೆ 10 ಸೆಕೆಂಡ್ ತಗೊಂಡ್ರೆ, ನನ್ನ ಪಕ್ಕದವ 100 ಮೀಟರ್ ದೂರವನ್ನು ಕ್ರಮಿಸುವುದಕ್ಕೆ 5 ಸೆಕೆಂಡ್ ತಗೊಂಡ್ರೆ ಯಾರ ಸಾಮರ್ಥ್ಯ ಹೆಚ್ಚು ಅಲ್ವಾ? ಇಟ್ ಈಸ್ ಅಂಡರ್ಸ್ಟುಡ್. ನನ್ನ ಪಕ್ಕದವನ ಸಾಮರ್ಥ್ಯ ಹೆಚ್ಚು. ಯಾಕೆ? ಅವನು ಬಹಳ ಬೇಗ ಕ್ರಮಿಸ್ತಾನೆ. ಅಂದರೆ ಕೆಲಸದ ಜೊತೆಗೆ ಸಾಮರ್ಥ್ಯ ಎನ್ನುವ ಪದ ಬಳಕೆ ಆಗ್ತವೆ. ಹಾಗಾದರೆ ಸಾಮರ್ಥ್ಯ ಅನ್ನೋದು ಮತ್ತೇನಲ್ಲ, ಕೆಲಸ. ಅದನ್ನು ಸಮಯದ ಪರಿಭಾಷೆಯಲ್ಲಿ ಮಾತಾಡ್ತೇವೆ. ಕೆಲಸವೇ ಅದು, ಇದು ಕೆಲಸವೇ, ಅದು ಕೆಲಸವೇ, ಆದರೆ ಸಮಯದ ಪರಿಭಾಷೆಯಲ್ಲಿ ಮಾತಾಡ್ತೇವೆ. ಹಾಗಾದರೆ ಈಗ ಟಿ ಸೆಕೆಂಡಲ್ಲಿ ವಿದ್ಯುತ್ ಪ್ರವಾಹ ಹರಿಯಲ್ಪಟ್ಟಿತು. ಡಬ್ಲ್ಯೂ ಎನ್ನುವ ಕೆಲಸ ಆಯಿತು, ತೆಗೆದುಕೊಂಡ ಸಮಯ ಟಿ. ಆದರೆ ಹಾಗಾದ್ರೆ 1 ಸೆಕೆಂಡಲ್ಲಿ ಎಷ್ಟು ಕೆಲಸ ಆಯಿತು ಅಂತ ಹೇಳೋದಕ್ಕೆ ನಾವು ಸಾಮರ್ಥ್ಯ ಪಿ ಅಂತ ಬರೀತೇವೆ. ಪಿ ಸಮ ವಿ ಗುಣಿಸು ಕ್ಯೂ ಭಾಗಿಸು ಟಿ. ಕೆಲಸ ಭಾಗಿಸು ಕಾಲವನ್ನು ನಾವು ಸಾಮರ್ಥ್ಯ ಅಂತ ಕರಿತೇವೆ. ಸೊ ನಾನೇನು ಮಾಡ್ಬೋದು, ಈಗ ಇದನ್ನು 2 ರೀತಿಯಲ್ಲಿ ನಾನು ಮಾಡ್ತೇನೆ. ಒಂದು, ಈ ಪಿಯನ್ನು ಟಿಗೆ ಗುಣಿಸ್ತೇನೆ. ಪಿ ಗುಣಿಸು ಟಿ ಸಮ ವಿ ಗುಣಿಸು ಕ್ಯೂ, ಒಂದು ರೀತಿಯ ಏನು ವ್ಯಕ್ತಪಡಿಸುವ ರೀತಿ. ಇನ್ನೊಂದು, ಇದೇ ಪಿ ಸಮ ವಿ ಗುಣಿಸು ಕ್ಯೂ ಭಾಗಿಸು ಟಿಯನ್ನು ನಾನು ಹೀಗೆ ಬರೀತೇನೆ. ಕ್ಯೂ ಭಾಗಿಸು ಟಿ ಸಮ ಐ, ಸೊ ಅದು ವಿ ಗುಣಿಸು ಐ ಆಗ್ತದೆ. ಆದ್ದರಿಂದ ಪಿ ಸಮ ವಿ ಗುಣಿಸು ಐ ಅಂತಲೂ ಬರಿಬೋದು. ಹಾಗೆಯೇ ಪಿ ಸಮ ಪಿ ಗುಣಿಸು ಟಿ ಸಮ ಕೆಲಸ ಎಂತಲೂ ಬರಿಬೋದು. ಸೊ ಹಾಗಾದರೆ ಹೀಗೆ ಕೆಲಸ ಎನ್ನುವುದಿಲ್ಲಿ ಏನು ಅಂತ ಹೇಳಿದರೆ, ಆಗಲೇ ಹೇಳಿದ್ದೆ ನಾನು, ನಾವು ಬಳಸುವಂಥ ಈ ಶಕ್ತಿಯನ್ನು ನಾವು ಯೂಸ್ಫುಲ್ ವರ್ಕಾಗಿ ಪರಿವರ್ತಿಸ್ತಾ ಇದ್ದೇವೆ. ಅದೇ ಕೆಲಸ, ಅದೇ ನಮ್ಮ ಶಕ್ತಿ. ಇಲ್ಲಿ ಎಷ್ಟು ಶಕ್ತಿ ಬಿಡುಗಡೆ ಆಗ್ತದೋ ಅಷ್ಟು ಕೆಲಸ ಆಗ್ತದೆ ಅಂತ. ಇಲ್ಲಿ ಕೆಲಸ ಮತ್ತು ಶಕ್ತಿಗಳು ಸಮಾನಾಂತರವಾಗಿ ಕೆಲಸ ಮಾಡ್ತವೆ. ಇಲ್ಲಿಯ ಶಕ್ತಿ ಕೆಲಸವಾಗಿ ಪರಿವರ್ತನೆ ಆಗ್ತದೆ. ಆ ಕೆಲಸ ಮತ್ತು ಶಕ್ತಿ ಸಮಾನಾಂತರವಾಗಿ ಕೆಲಸ ಮಾಡ್ತವೆ. ಸೊ ನಾನು ಹಾಗಾದರೆ ಪಿ ಗುಣಿಸು ಟಿ ಸಮ ವಿ ಗುಣಿಸು ಕ್ಯೂ, ಇಲ್ಲಿ ವಿ ಹೇಳಿದರೆ ಕೆಲಸ, ಹಾಗಾದರೆ ಕೆಲಸ ಸಮ ಸಾಮರ್ಥ್ಯ ಗುಣಿಸು ಕಾಲ ಎನ್ನುವುದಾಗಿ ಬರಿಬಹುದು. ಸರಿ ವಿದ್ಯಾರ್ಥಿಗಳೇ, ಆದ್ದರಿಂದ ಕೆಲಸ ಸಮ ಸಾಮರ್ಥ್ಯ ಗುಣಿಸು ಕಾಲ. ನಾನಾಗಲೇ ಹೇಳಿದ್ದೇನೆ, ಪಿ ಹೇಳಿದರೆ ವಿ ಗುಣಿಸು ಐ ಎನ್ನುವುದಾಗಿ ಆಗಲೇ ಬರೆದಿದ್ದೇವೆ ನಾವು. ಸೊ ನಿಮ್ಗೆ ಗೊತ್ತಿದೆ, ಓಮನ ನಿಯಮದಂತೆ ವಿ ಹೇಳಿದರೆ ವಿಯನ್ನು ಯಾವ ರೂಪದಲ್ಲಿ ಬರಿತೇವೆ? ಐ ಮತ್ತು ಆರ್ ರೂಪದಲ್ಲಿ ಬರಿತೇವೆ. ಹೇಗೆ? ಎಸ್, ವಿ ಸಮ ಐ ಗುಣಿಸು ಆರ್. ಯಾವುದು? ವಿ ಹೇಳಿದರೆ ಐ ಗುಣಿಸು ಆರ್ ಗುಣಿಸು ಐ ಗುಣಿಸು ಟಿ. ಐ ಅನ್ನು ಒಟ್ಟಿಗೆ ಸೇರಿಸಿ ಐ ಸ್ಕ್ವೇರ್ ಆರ್ ಟಿ. ಸೊ ಕೆಲಸ ಸಮ ಐ ಸ್ಕ್ವೇರ್ ಆರ್ ಟಿ. ಈ ಕೆಲಸ ಅಂದರೆ ಮತ್ತೇನಲ್ಲ, ಬಳಕೆಯಾದ ಶಕ್ತಿ. ಯಾವ ಶಕ್ತಿ? ವಿದ್ಯುತ್ತಿನ ರಾಸಾಯನಿಕ ಶಕ್ತಿ ಶಾಖ ಶಕ್ತಿಯಾಗಿ ಪರಿವರ್ತನೆಯಾದದ್ದು. ಅದು ಗಣಿತೀಯವಾಗಿ ಐ ಸ್ಕ್ವೇರ್ ಆರ್ ಟಿ ಎನ್ನುವ ರೂಪವನ್ನು ಈಗ ಪಡಿತು. ಆದ್ದರಿಂದ ಒಂದು ಕೋಶದಿಂದಲೋ ಅಥವಾ ವಿದ್ಯುತ್ ಮೂಲದಿಂದಲೋ ನಾವು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸುವಾಗ ಬಿಡುಗಡೆಯಾಗುವ ಶಕ್ತಿ ಈ ಎಲ್ಲ ಅಂಶಗಳನ್ನು ಅವಲಂಬಿಸಿದೆ ಎನ್ನುವುದಾಗಿ ಅರ್ಥವನ್ನು ಕೊಡ್ತದೆ. ಇದನ್ನು ಮೊದಲ ಬಾರಿಗೆ ಉಲ್ಲೇಖಿಸಿದವರು ಜೂಲ್ ಎನ್ನುವಂಥ ಒಬ್ಬ ವಿಜ್ಞಾನಿ. ನಿಮ್ಗೆ ಗೊತ್ತಿದೆ, ಜೂಲನ್ನು ನಾವು ಎಲ್ಲಿ ಬಳಸ್ತೇವೆ? ಕರೆಕ್ಟ್, ಶಕ್ತಿಯನ್ನು ಅಥವಾ ಕೆಲಸವನ್ನು ವ್ಯಕ್ತಪಡಿಸುವ ಅಂತಾರಾಷ್ಟ್ರೀಯ ಏಕಮಾನ ಜೂಲ್. ಅದು ಜೂಲ್ ಎನ್ನುವಂಥ ವಿಜ್ಞಾನಿ ಹೆಸರಲ್ಲಿದೆ. ಆದ್ದರಿಂದ ಈ ನಿಯಮವನ್ನು ಮೊದಲ ಬಾರಿಗೆ ಶ್ರುತಪಡಿಸಿದವರು ಅಥವಾ ಅದನ್ನು ಸಾಧಿಸಿ ತೋರಿಸಿದವರು ಜೂಲ್. ಆದ್ದರಿಂದ ಇದೊಂದು ನಿಯಮ, ಈ ನಿಯಮಕ್ಕೆ ಜೂಲನ ನಿಯಮ ಅಂತ ಕರೀತೇವೆ. ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿವರಿಸಿದವರು ಜೂಲ್. ಅವರು ಕೊಟ್ಟ ನಿಯಮಕ್ಕೆ ಜೂಲನ ನಿಯಮ ಅಂತ ಕರೀತೇವೆ. ಏನಿದೆ ಇದರಲ್ಲಿ? ಏನು ಕೇಳಿದರೆ, ಇಲ್ಲಿ ಬಿಡುಗಡೆಯಾಗುವ ಶಕ್ತಿ ಯಾವೆಲ್ಲ ಅಂಶವನ್ನು ಅವಲಂಬಿಸಿದೆ? ಐಯನ್ನು ಅವಲಂಬಿಸಿದೆ, ಆರನ್ನು ಅವಲಂಬಿಸಿದೆ, ಟಿಯನ್ನು ಅವಲಂಬಿಸಿದೆ. ನಿಮ್ಗೆ ನೋಡುವಾಗಲೇ ಗೊತ್ತಾಗ್ತದೆ, ಐ ಆರ್ ಟಿ ಈ ಮೂರು ವ್ಯತ್ಯಾಸ ಆದಾಗ ಈ ವ್ಯತ್ಯಾಸ ಆಗ್ತದೆ. ಯಾವ ರೀತಿ ಈ ವ್ಯತ್ಯಾಸ ಆಗ್ತದೆ?
ನೋಡಿ, ಟಿ ಹೆಚ್ಚಿದಾಗ ಇ ಹೆಚ್ಚಾಗ್ತದೆ, ನಿಮ್ಗೆ ಗೊತ್ತಾಗ್ತದೆ, ನೋಡುವಾಗಲೇ ಗೊತ್ತಾಗ್ತದೆ. ಆರ್ ಹೆಚ್ಚಿದಾಗ ಅದು ಕೂಡ ಆಗಲೂ ಕೂಡ ಇ ಹೆಚ್ಚಾಗ್ತದೆ. ಆದರೆ ಐ ಹೆಚ್ಚಿದಾಗ ಇ ಯಾವ ರೀತಿ ಹೆಚ್ಚಾಗ್ತದೆ ಗೊತ್ತಾ? ಏಕಾಏಕಿ ಹೆಚ್ಚಾಗ್ತದೆ. ಈಗ ಉದಾಹರಣೆಗೆ ಇಲ್ಲಿ 3 ಆ್ಯಂಪನ್ನು ನಾನು ಬರೆದ್ರೆ 3ರ ವರ್ಗ ಹೆಚ್ಚಾಗ್ತದೆ. ಈ ಇಯ ಪ್ರಮಾಣ 9 ಪಟ್ಟು ಹೆಚ್ಚಾಗ್ತದೆ. ಅದೇ ನಾನಿಲ್ಲಿ 5 ಬರೆದ್ರೆ 5 ಆ್ಯಂಪ್ ಬರೆದ್ರೆ 5 5 25 ಪಟ್ಟು ಹೆಚ್ಚಾಗ್ತದೆ. ಅದರ ಅರ್ಥ ಇಯು ಐಯ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ, ಇಯು ಆರ್ಗೆ ನೇರ ಅನುಪಾತದಲ್ಲಿದೆ, ಇಯು ಟಿಗೆ ನೇರ ಅನುಪಾತದಲ್ಲಿದೆ. ಅದರಿಂದ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ ಅಂತ ಹೇಳುವಂಥದ್ದು 3 ಅಂಶಗಳನ್ನು ಅವಲಂಬಿಸಿದೆ. ಒಂದು ವಿದ್ಯುತ್ ಪ್ರವಾಹ, ಇನ್ನೊಂದು ಅಲ್ಲಿ ಬಳಕೆಯಾಗುವ ರೋಧ, ಇನ್ನೊಂದು ಅಲ್ಲಿ ನೀವು ಕೆಲಸ ಮಾಡಿದ ಕಾಲ. ಅದರಿಂದ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿಯೂ, ರೋಧಕ್ಕೆ ನೇರ ಅನುಪಾತದಲ್ಲಿಯೂ ಹಾಗೂ ಕಾಲಕ್ಕೆ ಕೂಡ ನೇರ ಅನುಪಾತದಲ್ಲಿರ್ತದೆ ಎನ್ನುವುದಾಗಿ ಜೂಲ್ ಹೇಳ್ತಾರೆ. ಇದನ್ನು ಜೂಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತೇವೆ, ಅಥವಾ ಜೂಲ್ನ ನಿಯಮ, ಉಷ್ಣೋತ್ಪಾದನಾ ನಿಯಮ. ಆದ್ದರಿಂದ ಜೂಲ್ನ ನಿಯಮ ಆದ್ದರಿಂದ ನಾವು ಇ ಎನ್ನುವ ಬರೆಯೋ ಬದಲಿಗೆ ಇಲ್ಲಿ ಇ ಅಂದರೆ ಎನರ್ಜಿ, ಶಕ್ತಿ. ಎಂಥ ಶಕ್ತಿ? ಶಾಖ ಶಕ್ತಿ. ಸೊ ಎಚ್ ಅಂತ ಬರ್ತೇವೆ. ಎಚ್ ಮೀನ್ಸ್ ಹೀಟ್. ಸೊ ಎಚ್ ಈಸ್ ಈಕ್ವಲ್ ಟು I² RT ಆಗಿರ್ತದೆ ಎನ್ನುವುದಾಗಿ ಜೂಲ್ ಈ ನಿಯಮವನ್ನು ಪ್ರತಿಪಾದಿಸ್ತಾರೆ. ಓಕೆ, ಸೊ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು 1-2 ಲೆಕ್ಕಗಳನ್ನು ಮಾಡಿದರೆ ನಮಗೆ ಅದು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗ್ತದೆ. ಒಂದು ಲೆಕ್ಕ ಮಾಡೋಣ ವಿದ್ಯಾರ್ಥಿಗಳೇ. ನನ್ನಲ್ಲಿ ಒಂದು ಇಸ್ತ್ರಿ ಪೆಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಲೆಕ್ಕ ಮಾಡೋಣ ಇದರ ಮೇಲೆ. ನಿಮ್ಗೆ ಗೊತ್ತಿದೆ, ಇಸ್ತ್ರಿ ಪೆಟ್ಟಿಗೆಯ ಮೇಲೆ ಬರೆದಿರ್ತದೆ, ಇಲ್ಲಿ ಕಾಣ್ತದೆ, ನಿಮಗೆ ಅಷ್ಟು ದೂರ ಕಾಣಿಸ್ತದೆ ಇಲ್ಲೋ ಗೊತ್ತಿಲ್ಲ, 1600 ವ್ಯಾಟ್ ಅಂತ ಬರೆದಿದೆ. ಅದರ ಅರ್ಥ ಈ ವಿದ್ಯುತ್ ಈ ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ತಾನು ಕೆಲಸ ಮಾಡುವಾಗ ಇಷ್ಟು ವ್ಯಾಟ್ನಲ್ಲಿ ಕೆಲಸ ಮಾಡ್ತದೆ ಅಂತ ಅರ್ಥ. 1600 ವ್ಯಾಟ್ಸ್. ಏನು ಹಾಗಂದರೆ 1600 ವ್ಯಾಟ್ಸ್ ಅಂದರೆ ಏನು ಅಂದರೆ ಈ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ 1 ಸೆಕೆಂಡಿಗೆ 1600 ಜೂಲ್ನಷ್ಟು ಶಕ್ತಿಯನ್ನು ಅದು ಬಳಸ್ತದೆ ಅಂತ ಅರ್ಥ. 2 ಸೆಕೆಂಡಿಗೆ 3200 ಜೂಲ್ನಷ್ಟು ಶಕ್ತಿಯನ್ನು ಬಳಸ್ತದೆ. 3 ಸೆಕೆಂಡಿಗೆ ಗುಣಿಸು 3, 4 ಸೆಕೆಂಡಿಗೆ ಗುಣಿಸು 4. ಈ ರೀತಿ ಕ್ಷಣಕ್ಕೂ ಅದು ಬಳಸಲ್ಪಡುವ ಶಕ್ತಿಯ ಪ್ರಮಾಣ, ಬಳಸಿದ ಶಕ್ತಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು ಇಸ್ತ್ರಿ ಪೆಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಸಾಮರ್ಥ್ಯ, ಒಂದು ಇಸ್ತ್ರಿ ಪೆಟ್ಟಿಗೆ ನಿಮ್ಗೆ ಗೊತ್ತಿದೆ, ಇಸ್ತ್ರಿ ಪೆಟ್ಟಿಗೆಯಲ್ಲಿ ಒಂದು ಬಟನ್ ಇರ್ತದೆ. ನಿಮಗೆ ಕಡಿಮೆ ಶಾಖ ಬೇಕಾದಾಗ ಬಟನನ್ನು ಕಡಿಮೆ ಮಾಡ್ಕೊಳ್ಬೋದು, ಜಾಸ್ತಿ ಶಾಖ ಬೇಕಾದಾಗ ನಿಮಗೆ ಜಾಸ್ತಿ ಮಾಡ್ಕೊಳ್ಬೋದು. ಏನದು ಅರ್ಥ? ಜಾಸ್ತಿ ಶಾಖ ಬೇಕು ಹೇಳಿದರೆ ವಿದ್ಯುತ್ ಜಾಸ್ತಿ ಹರಿಬೇಕು, ರೋಧ ಕಡಿಮೆ ಆಗಬೇಕು. ಕಡಿಮೆ ಶಾಖ ಬೇಕು ಅಂತ ಹೇಳಿದರೆ ವಿದ್ಯುತ್ ಪ್ರವಾಹ ಕಡಿಮೆಗೊಳಿಸಬೇಕು, ರೋಧ ಜಾಸ್ತಿ ಮಾಡಬೇಕು. ಅರ್ಥ ಮಾಡ್ಕೊಳ್ಳೋಣ. ಈಗ ಅಂಥದ್ದೊಂದು ಲೆಕ್ಕ ಮಾಡೋಣ. ಹಾಗಾದರೆ ಶಾಖ ಜಾಸ್ತಿ ಬೇಕಾದಾಗ ವಿದ್ಯುತ್ ಪ್ರವಾಹ ಜಾಸ್ತಿ ಇರ್ತದೆ, ರೋಧ ಕಡಿಮೆ ಇರ್ತದೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಶಾಖ ಕಡಿಮೆ ಮಾಡಬೇಕಾದ್ರೆ ನಿಮಗೊಂದು ನೈಲಾನ್ ಬಟ್ಟೆ ಇಸ್ತ್ರಿ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ, ನೀವು ಹತ್ತಿ ಬಟ್ಟೆಗೆ ಇಸ್ತ್ರಿ ಮಾಡುವಾಗ ಜಾಸ್ತಿ ಶಾಖ ಇಟ್ಕೊಳ್ಬೇಕಾಗ್ತದೆ, ಅಥವಾ ನೈಲಾನ್ ಬಟ್ಟೆಗೆ ಇಸ್ತ್ರಿ ಮಾಡುವಾಗ ಕಡಿಮೆ ಶಾಖ ಇಟ್ಕೊಳ್ಬೇಕು. ನಿಮ್ಗೆ ಗೊತ್ತಿಲ್ಲ, ಬಟನ್ ಇರ್ತದೆ. ಈಗ ಹತ್ತಿ ಬಟ್ಟೆಗೆ ಇಸ್ತ್ರಿ ಮಾಡುವಾಗ ನೀವು ಬಟನನ್ನು ಬಲಕ್ಕೆ ತಿರುಗಿಸಿದಾಗ ಶಾಖ ಬಿಡುಗಡೆ ಜಾಸ್ತಿ ಆಗ್ತದೆ. ಅದರ ಅರ್ಥ ವಿದ್ಯುತ್ ಪ್ರವಾಹ ಜಾಸ್ತಿ ಇರಲೇಬೇಕು ಅಂತ ಅರ್ಥ. ವಿದ್ಯುತ್ ಪ್ರವಾಹ ಜಾಸ್ತಿ ಮಾಡಿದರೆ ರೋಧ ಕಡಿಮೆ ಆಗಬೇಕು. ಇಟ್ ಈಸ್ ಅಂಡರ್ಸ್ಟುಡ್. ನಮ್ಮ ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೇವೆ. ನೈಲಾನ್ ಬಟ್ಟೆಗೆ ಇಸ್ತ್ರಿ ಮಾಡಬೇಕು, ಬಟನನ್ನು ನಿಮ್ಮ ಎಡಕ್ಕೆ ತಿರುಗಿಸಬೇಕು, ಶಾಖ ಕಮ್ಮಿ ಆಗ್ತದೆ. ಅದರ ಅರ್ಥ ವಿದ್ಯುತ್ ಪ್ರವಾಹ ಕಡಿಮೆ ಆಯಿತು ಅಂತ ಅರ್ಥ. ನೀವು ನೋಡಿದ್ದೀರಿ ಅಲ್ಲಿ, ಈಗ ಶಾಖವು ಐಯನ್ನು ಅವಲಂಬಿಸಿದೆ, ವಿದ್ಯುತ್ ಪ್ರವಾಹ ಕಮ್ಮಿ ಆಯಿತು, ಶಾಖ ಕಡಿಮೆ ಆಯಿತು. ಅದರ ಅರ್ಥ ಅಲ್ಲಿ ರೋಧ ಹೆಚ್ಚಾಯಿತು ಅಂತ ಅರ್ಥ, ರೋಧ ಹೆಚ್ಚಾಯಿತು ಅಂತ ಅರ್ಥ. ಅದರ ಮೇಲೆ ಒಂದು ಲೆಕ್ಕವನ್ನು ಮಾಡೋಣ. ನನ್ನಲ್ಲಿ ಒಂದು ಇಸ್ತ್ರಿ ಪೆಟ್ಟಿಗೆ ಇದೆ,
ಆ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಶಾಖ ಜಾಸ್ತಿ ಬೇಕಾದಾಗ ಅದು 880 ವ್ಯಾಟನ್ನು ಬಳಕೆ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. 880 ವ್ಯಾಟನ್ನು ಬಳಕೆ ಮಾಡ್ತಾ ಇದೆ. ನೀವು ಯಾವುದು ಹತ್ತಿ ಬಟ್ಟೆಗೆ ಇಸ್ತ್ರಿ ಮಾಡ್ತಾ ಇದ್ದೀರಿ, ಓಕೆ. ನಿಮ್ಮ ಮನೆಗಳಿಗೆ ವಿದ್ಯುತ್ ಸರಬರಾಜಾಗುವಂಥದ್ದು 220 ವೋಲ್ಟ್ ಎನ್ನುವುದಾಗಿ ನಿಮಗೆ ಗೊತ್ತಿದೆ, ಈ ಹಿಂದಿನ ತರಗತಿಗಳು ನೀವು ತಿಳ್ಕೊಂಡಿದ್ದೀರಿ. ಹಾಗಾದರೆ ಇಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು? ಕೇಸ್ ನಂಬರ್ 1, ಇಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಫಸ್ಟಿಗೆ ಲೆಕ್ಕ ಹಾಕೋಣ. 880 ವ್ಯಾಟ್ ಇದು ಸಾಮರ್ಥ್ಯ ಭಾಗಿಸು ಇದರ ಸಾಮರ್ಥ್ಯ ಭಾಗಿಸು 220 ವೋಲ್ಟ್. ಸೊ 220 4 ಬಾರಿ ಮಾಡಿದಾಗ ವಿದ್ಯುತ್ ಪ್ರವಾಹ 4 ಆ್ಯಂಪ್ ಆಯಿತು. ಐ ಸಮ, ಇದು ಕೆಲವರಿಗೆ ಸಂಶಯ ಬರ್ಬೋದು, ಇದು ಹೇಗೆ, ಯಾವ ರೀತಿ ಮಾಡುವಂಥದ್ದು? ನಾನು ಆಗಲೇ ಹೇಳಿದ್ದೇನೆ ವಿದ್ಯಾರ್ಥಿಗಳೇ, ಪಿ ಸಮ ವಿ ಗುಣಿಸು ಐ. ನನಗೆ ಬೇಕಿರೋದು ಐ ಆದ್ದರಿಂದ ಈ ವಿ ಅನ್ನು ಈಚೆ ತರ್ಬೋದು. ಪಿ ಭಾಗಿಸು ವಿ, ಪಿ ಹೇಳಿದರೆ ಸಾಮರ್ಥ್ಯ, ವಿ ಹೇಳಿದರೆ ಮನೆಗೆ ಸರಬರಾಜಾಗುವಂಥ ಗರಿಷ್ಠ ವಿಭವಾಂತರ. ಹಾಗಾದರೆ ವಿದ್ಯುತ್ ಪ್ರವಾಹ 4 ಆ್ಯಂಪ್ ಅಂತ ಆಯ್ತು, ಓಕೆ. ಇಲ್ಲಿಯ ರೋಧ ಎಷ್ಟಿರ್ಬೋದು? ಹಾಗಾದರೆ ಆರ್ ಸಮ ವಿ ಭಾಗಿಸು ಐ. ವಿ ಎಷ್ಟಿಲ್ಲಿ? 220 ವೋಲ್ಟ್ ಭಾಗಿಸು ಐ ಎಷ್ಟು ಲೆಕ್ಕ ಹಾಕಿದ್ದೀರಿ? 4 ಆ್ಯಂಪ್. ಸೊ ಹೊಡೆಯೋಣ. 4 5 20, 4 5 20, 55 ಓಮ್. 55 ಓಮ್ನಷ್ಟು ರೋಧ ಇದೆ ಇಲ್ಲಿ. 4 5 20, 4 5 20, 55 ಓಮ್. ಈಗ ಇದು ಯಾವ ಕೇಸ್ ನಾನಾಗ ಹೇಳಿದ್ದು? ಹತ್ತಿ ಬಟ್ಟೆಗೆ ಇಸ್ತ್ರಿ ಮಾಡ್ತಾ ಇದ್ದೀರಿ, ಹತ್ತಿ ಬಟ್ಟೆಗೆ ಇಸ್ತ್ರಿ ಮಾಡ್ತಾ ಇದ್ದೀರಿ, ಶಾಖ ಜಾಸ್ತಿ ಮಾಡ್ತಾ ಇದ್ದೀರಿ, ಸೊ ಪವರ್ ಯೂಸ್ ಜಾಸ್ತಿ ಆಗ್ತಾ ಉಂಟು. ಈಗ ನೈಲಾನ್ ಬಟ್ಟೆಗೆ ಇಸ್ತ್ರಿ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ನೀವು ಕಡಿಮೆ ವಿದ್ಯುತ್ ಪ್ರವಾಹವನ್ನು ಹರಿಸ್ತಾ ಇದ್ದೀರಿ, ಶಾಖ ಬಿಡುಗಡೆ ಕೂಡ ಕಮ್ಮಿ ಆಗ್ತಾ ಉಂಟು. ಈಗ ಅಲ್ಲಿ ಬಳಕೆಯಾಗುವ ಪವರ್ 220 ವೋಲ್ಟ್ ಆಗಲಿ, ಓಕೆ, 220 ವೋಲ್ಟ್ ಆಗಲಿ, ಮತ್ತು 220 ವ್ಯಾಟ್ ಆಗಲಿ, 220 ವ್ಯಾಟ್ ಆಗಿರಲಿ. ಮನೆಗೆ ಸಪ್ಲೈ ಆಗುವಂಥದ್ದು 220 ವೋಲ್ಟ್, 220 ವೋಲ್ಟ್, ಓಕೆ. ಸೊ ಈ ಹಾಗಾದರೆ ಇಲ್ಲಿಯ ವಿದ್ಯುತ್ ಪ್ರವಾಹ ಐ ಸಮ ಓನ್ಲಿ 1 ಆ್ಯಂಪ್ ಅಷ್ಟೇ. ಇಲ್ಲಿ 4 ಆ್ಯಂಪ್ ವಿದ್ಯುತ್ ಪ್ರವಾಹ ಹರಿದಿದೆ, ಶಾಖ ಜಾಸ್ತಿ ಇದೆ. ಇಲ್ಲಿ 1 ಆ್ಯಂಪ್ ವಿದ್ಯುತ್ ಪ್ರವಾಹ ಹರಿದಿದೆ, ಶಾಖ ಕಡಿಮೆ. ಯಾಕೆ? ನೈಲಾನ್ ಬಟ್ಟೆ. ಹಾಗಾದರೆ ಇಲ್ಲಿಯ ರೋಧ ಎಷ್ಟಾಗಾದರೆ? ಇದನ್ನು ಇಲ್ಲಿ R1 ಅಂತ ತಗೊಂಡ್ರೆ ಇಲ್ಲಿ R2 ಅಂತ ತಗೊಳ್ಳೋಣ. R2 ಸಮ ಒನ್ಸ್ ಅಗೇನ್ ವಿ ಭಾಗಿಸು ಐ. ವಿ ಹೇಳಿದರೆ 220 ವೋಲ್ಟ್ ಭಾಗಿಸು 1 ಆ್ಯಂಪ್. 220 ಭಾಗಿಸು 1 ಹೇಳಿದರೆ ಅದು 220 ಓಮ್. ನೋಡಿ, ಮೊದಲ ಕೇಸಲ್ಲಿ 55 ಓಮ್ ಇತ್ತು, ಸೆಕೆಂಡ್ ಕೇಸಲ್ಲಿ 220 ಓಮ್ ಆಗಿ ಪರಿವರ್ತನೆ ಆಯಿತು. ರೋಧ ಹೆಚ್ಚಿದೆ, ವಿದ್ಯುತ್ ಪ್ರವಾಹ ಕಡಿಮೆ ಇದೆ. ರೋಧ ಕಡಿಮೆ ಇದೆ, ವಿದ್ಯುತ್ ಪ್ರವಾಹ ಹೆಚ್ಚಿದೆ. ಈ ರೀತಿ ರೋಧ ಮತ್ತು ವಿದ್ಯುತ್ ಪ್ರವಾಹದ ಏರುಪೇರು ಮಾಡೋದ್ರಿಂದ ನೀವು ಶಾಖ ಶಕ್ತಿಯನ್ನು ನಿಮಗೆ ಬೇಕಷ್ಟು, ಬೇಕಿದ್ದರೆ ಜಾಸ್ತಿ ಮಾಡ್ಬೋದು, ಇಲ್ಲಿದ್ದರೆ ಕಡಿಮೆ ಮಾಡ್ಬೋದು. ಇದನ್ನೇ ಹೇಳಿದ್ದು ಜೌಲ್ನ ಉಷ್ಣೋತ್ಪಾದನಾ ಪರಿಣಾಮ ಅಂತ, ಓಕೆ. ವಿದ್ಯುತ್ ಪ್ರವಾಹ IRT ಈ 3 ಪವರ್ ಅವಲಂಬಿಸಿದೆ. ಈ IRT ಈ 3 ಕೂಡ ಶಾಖ ಅವಲಂಬಿಸಿರೋದ್ರಿಂದ ಅದರ ಆಧಾರದ ಮೇಲೆ ನಿಮಗೆ ಬೇಕಾದಷ್ಟು ಶಾಖವನ್ನು ಇಲ್ಲಿ ಬಿಡುಗಡೆ ಮಾಡ್ಬೋದು. ಈ ರೀತಿ ಯಾವುದೇ ಒಂದು ಭೌತಶಾಸ್ತ್ರೀಯ ಅಂಶವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಗಣಿತೀಯವಾಗಿ ಒಂದಷ್ಟು ಲೆಕ್ಕಗಳನ್ನು, ಸಮಸ್ಯೆಗಳನ್ನು ಮಾಡಿದಾಗ ನಿಮಗೆ ಅದು ಕ್ಲಿಯರಾಗಿ ಅರ್ಥ ಆಗ್ತದೆ. ಹೀಗೆ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಆ ಕೆಲಸ ಮಾಡುವಂಥ ಸಾಧನಗಳನ್ನು ನೋಡಿದೆವು. ಹಾಗೆಯೇ ಉಷ್ಣೋತ್ಪಾದನಾ ಪರಿಣಾಮಕ್ಕೆ ಜೂಲ್ನ ವಿವರಣೆಯನ್ನು ಕೂಡ ನೋಡಿದೆವು. ಅದರ ಮೇಲಿನ ಕೆಲವಷ್ಟು ಲೆಕ್ಕಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡೆವು, ಓಕೆ. ಇನ್ನು ಸ್ವಲ್ಪ ಅದರ ಮೇಲೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಿದೆ, ಮುಂದಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ನಿಮ್ಗೆ ಕಾಣ್ತಾ ಇದೆ ನನ್ನ ಕೈಯಲ್ಲೊಂದು ಬಲ್ಬ್ ಇದೆ. ಈ ಬಲ್ಬಿನ ಒಳಗಡೆ ಟಂಗ್ಸ್ಟನ್ ಅನ್ನೋದು ತಂತಿ ಇದೆ. ಇದು ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ? ವಿದ್ಯುತ್ತಿನ ಉಷ್ಣೋತ್ಪಾದನಾ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಹೇಗೆ ಹೇಳಿದರೆ, ಇದರೊಳಗೆ ಒಂದು ತಂತಿ ಇದೆ, ಒಂದು ವಿಶಿಷ್ಟವಾಗಿ ವಿನ್ಯಾಸಗೊಳಿಸಿದಂಥ ಒಂದು ತಂತಿ. ಅದರ ಮೂಲಕ ವಿದ್ಯುತ್ ಹರಿತದೆ. ವಿದ್ಯುತ್ ಹರಿದಾಗ ಆ ತಂತಿ ಬಿಸಿ ಆಗ್ತದೆ. ಆಗ ನಾನು ಹೀಟರ್ನ ಕಾಯಿಲನ್ನು ತೋರಿಸಿದಾಗೆ ತಂತಿ ಬಿಸಿ ಆಗ್ತದೆ. ಇಲ್ಲಿಯ ತಂತಿ ತುಂಬ ದಪ್ಪ ಇದೆ, ಇಲ್ಲಿಯ ತಂತಿ ತುಂಬ ತೆಳ್ಳಗಿದೆ. ತುಂಬ ಅಂದರೆ ತುಂಬಾ ತೆಳ್ಳಗಿದೆ, ಅಷ್ಟೇ ಉದ್ದ ಇದೆ. ಸೊ ಆಗ ಬಿಸಿಯಾದ ತಕ್ಷಣ
ಇದ್ರ ಒಳಗೆ ಬೆಳಕು ಉತ್ಪತ್ತಿಯಾಗಿ ಅದು ಬೆಳಕನ್ನು ನಮಗೆ ಕೊಡ್ತದೆ. ವಿದ್ಯುತ್ತಿನ ಉಷ್ಣೋತ್ಪಾದನಾ ತತ್ವದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಇವತ್ತು ನಾವು ಮನೆಗಳಲ್ಲಿ ಈ ರೀತಿಯ ಬಲ್ಬನ್ನು ಬಳಸೋದಿಲ್ಲ. ಅದರ ಬದಲಿಗೆ LED ಬಲ್ಬ್ಗಳನ್ನು, ಮೊದಲು CFL ಬಲ್ಬ್ಗಳನ್ನು ಬಳಸ್ತೀವಿ. CFL, ಓಕೆ, ಕಾಂಪ್ಯಾಕ್ಟ್ ಫ್ಲೂರಸೆಂಟ್ ಲ್ಯಾಂಪ್ ಅಂತ ಕರಿತೇವೆ. ತುಂಬ ಚಿಕ್ಕದಾದಂಥ, ಮೊದಲು ಉದ್ದುದ್ದ ಟ್ಯೂಬ್ಗಳನ್ನು ಬಳಸ್ತಿದ್ದೆವು, ಆಮೇಲೆ ಕಾಂಪ್ಯಾಕ್ಟ್ ಚಿಕ್ಕದಾಯಿತು, CFL ಅಂತ ಬಳಸ್ತೇವೆ. CFL ಈಗ ಪುನಃ ಮೇಲ್ದರ್ಜೆಗೇರಿದೆ, ಅದನ್ನು LED ಬಲ್ಬ್ ಅಂತ ಕರಿತೇವೆ. ಯಾಕೆ CFL ಅನ್ನು ಬಳಸ್ತಾ ಇಲ್ಲ ಅಂತ ಕೇಳಿದರೆ ಅದಕ್ಕೂ ಬೇಗ ಉತ್ತರ ಸಿಗ್ತದೆ. ಅದರೊಳಗಡೆ ಮರ್ಕ್ಯೂರಿಯನ್ನು ಬಳಸ್ತೇವೆ. ಮರ್ಕ್ಯೂರಿ ಬಹುಶಃ ಜನಮಾನಸಕ್ಕೆ ಬಹಳ ಅಪಾಯಕಾರಿಯಾದಂಥ ವಸ್ತು, ಆರೋಗ್ಯಕ್ಕೆ ಬಹಳ ತೊಂದರೆ ಕೊಡುವಂಥ ವಸ್ತು. ಆದ್ದರಿಂದ CFL ಅನ್ನು ಬದಿಗೊತ್ತೀಗ ನಿಸರ್ಗ, ನೇಚರ್ ಫ್ರೆಂಡ್ಲಿ, ಹಸಿರುಗೆ ಬಹಳ ಸಹಾಯ ಮಾಡುವಂಥ LED ಬಲ್ಬ್ಗಳನ್ನು ಇವತ್ತು ಬಳಸ್ತಾ ಇದ್ದೇವೆ. ಈಗ ವಿಷಯಕ್ಕೆ ಬರೋಣ. ಇದರೊಳಗಡೆ ಒಂದು ತಂತಿ ಇದೆ, ಓಕೆ, ಈ ತಂತಿ ಇದೆ. ಆ ತಂತಿ ಮಾಡಲ್ಪಟ್ಟ ವಸ್ತುವಿನ ಹೆಸರು ಟಂಗ್ಸ್ಟನ್ ಅಂತ. ಟಂಗ್ಸ್ಟನ್ ಎನ್ನುವಂಥ ಲೋಹ ಅಲ್ಲ, ಮಿಶ್ರಲೋಹ. ಟಂಗ್ಸ್ಟನ್ ಎನ್ನುವಂಥ ತಂತಿಯನ್ನು ಬಳಸ್ತಾರೆ. ಭಾಳ ತೆಳ್ಳಗಿರುವ ತಂತಿ, ಒಂದು ಮಿಶ್ರಲೋಹ. ಇದರ ರೋಧ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ಸೊ ಆ ಟಂಗ್ಸ್ಟನ್ ತಂತಿಯನ್ನು ಇಲ್ಲಿ ಬಳಕೆ ಮಾಡಿರ್ತಾರೆ. ಅದು ಎಷ್ಟು ರೋಧವನ್ನು ಹೊಂದಿರ್ತದೆ ಕೇಳಿದರೆ ಯಾವ ಕಾರಣಕ್ಕೂ ಕೂಡ ಅದು ಬೇಗನೆ ಕರಗೋದಿಲ್ಲ. ಅತ್ಯಂತ ಗರಿಷ್ಠ ರೋಧವನ್ನು ಹೊಂದಿರುವಂಥ ಒಂದು ತಂತಿ. ಆ ತಂತಿ ಎಷ್ಟು ತಾಪಮಾನದಲ್ಲಿ ಕರಗ್ತದೆ ಕೇಳಿದರೆ 3380 ಡಿಗ್ರಿ ಸೆಲ್ಸಿಯಸ್, ಭಾಳ ಹೆಚ್ಚು. ನಿಮ್ಗೆ ಗೊತ್ತಿದೆ, ನೀರು ಕುದಿಯುವ ಬಿಂದು ಸಾಮಾನ್ಯ ತಾಪಮಾನದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆದರೆ ಇದು 3380 ಡಿಗ್ರಿ ಸೆಲ್ಸಿಯಸ್ಗೆ ಕರಗ್ತದೆ. ಅದಕ್ಕಿಂತ 1 ಡಿಗ್ರಿ ಹೆಚ್ಚಾದರೆ ಅಷ್ಟು ಇದಾಗುತ್ತೆ, ಅಷ್ಟು ತಾಪ ಆಗೋದಿಲ್ಲ, ಇದು ಅಷ್ಟು ಬಿಸಿ ಆಗೋದಿಲ್ಲ. ಸೊ ಅಷ್ಟು ಏನು ಧಾರಣ ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ತಂತಿಯನ್ನು ಬಳಸಿರ್ತಾರೆ ಇಲ್ಲಿ. ಇದನ್ನು ಟಂಗ್ಸ್ಟನ್ ಅಂತ ಆ ತಂತಿಯನ್ನು ಕರೀತಾರೆ. ಆ ಟಂಗ್ಸ್ಟನ್ ಎನ್ನುವಂಥ ತಂತಿ ನಮ್ಮ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ವಿದ್ಯಾರ್ಥಿಗಳು ಅದರ ಬಗ್ಗೆ ತುಂಬ ಸಮಗ್ರ ಮಾಹಿತಿ ಬೇಡ, ಇದು ಆ ತತ್ವದ ಆಧಾರದ ಮೇಲೆ ಕೆಲಸ ಮಾಡಿರ್ತದೆ ಅನ್ನೋದು ಗೊತ್ತಿರಲಿ. ಮತ್ತು ಇದರೊಳಗೆ ಒಂದು ಗಾಜಿನ ಬುರುಡೆ ಇರ್ತದೆ, ಒಳಗಡೆ ಬುರುಡೆ ಇರ್ತದೆ, ಒಳಗಡೆ ತಂತಿ ಇರ್ತದೆ. ಅದರ ಒಳಗಡೆ ಗಾಳಿ ಇರೋದಿಲ್ಲ, ಅದರ ಬದಲಿಗೆ ನೈಟ್ರೋಜನ್ ಅನಿಲವನ್ನು ಬಳಸಿರ್ತಾರೆ, ಅಥವಾ ಜಡಾನಿಲಗಳಾದಂಥ ನಿಯಾನ್, ಆರ್ಗಾನ್, ಕ್ರಿಪ್ಟಾನ್ ಇಂತಹ ಅನಿಲಗಳನ್ನು ಬಳಸ್ತಾರೆ. ಯಾಕೆ ಗಾಳಿಯನ್ನು ಬಳಸಬಾರ್ದು? ಯಾಕಂತ ಕೇಳಿದರೆ ಈ ರೀತಿಯ ಸಾಧನಗಳಿಗೆ ಡ್ಯೂರೇಬಲ್ ಸಾಧನಗಳು ಅಂತ ಕರಿತೇವೆ. ಇಂಗ್ಲೀಷಲ್ಲಿ ಕಮರ್ಷಿಯಲ್ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡಬೇಕಾಗ್ತದೆ. ಕಮರ್ಷಿಯಲ್ ಲ್ಯಾಂಗ್ವೇಜಲ್ಲಿ ಇದನ್ನು ಇಲೆಕ್ಟ್ರಿಕಲ್ ಡ್ಯೂರೇಬಲ್ ಎಕ್ವಿಪ್ಮೆಂಟ್ಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೇವೆ. ಡ್ಯೂರೇಬಲ್ ಅಂದರೆ ಇದು ತುಂಬ ಸಮಯ ಬಳಕೆ ಆಗಬೇಕು, ವರ್ಷಗಟ್ಟಲೆ ಬಳಕೆ ಸಾಧನ. ಆ ಬಳಕೆ ಮಾಡುವಾಗ ಇದರೊಳಗಿರುವ ಟಂಗ್ಸ್ಟನ್ ತಂತಿ ತುಕ್ಕು ಹಿಡಿದು ಮತ್ತೇನು ಹಿಡಿದು ಹಾಳಾಗಬಾರ್ದಲ್ಲ, ಅದಕ್ಕಾಗಿ ಅದರೊಳಗಡೆ ಗಾಳಿ ಇಡುವುದಿಲ್ಲ. ಅದರ ಬದಲಿಗೆ ಯಾವುದೇ ಕ್ರಿಯೆಯನ್ನು ಮಾಡದ ಜಡಾನಿಲಗಳನ್ನು ಅದರೊಳಗಡೆ ತುಂಬಿಸಿರ್ತಾರೆ. ಓಕೆ, ಅದೆಲ್ಲ ಅಂಶಗಳೆಲ್ಲ ನಮಗೆ ಗೊತ್ತಿರಬೇಕು. ಮತ್ತು ಇದಕ್ಕೆ 2 ತುದಿ ಇರ್ತದೆ, ಈ ತುದಿಗೆ ಪ್ಲಸ್ ಮೈನಸನ್ನು ಸಂಪರ್ಕಿಸ್ತಾರೆ. ಇದಕ್ಕೊಂದು ಆಧಾರ ಇರ್ತದೆ. ಓಕೆ, ಇದರೊಳಗಡೆ ಇದೊಂದು ಬೇಸ್, ಈ ಬೇಸ್ಗೆ ಟೈಟ್ಲಿ ಫಿಟ್ ಮಾಡಿರ್ತಾರೆ. ಇಲ್ಲಿ ಇಲ್ಲಿ ಅವಾಹಕ ವಸ್ತುಗಳಿರ್ತವೆ. ಇಲ್ಲಿ ಇವೆರಡು ವಾಹಕ, ಇದು ಅವಾಹಕವನ್ನು ಅದರೊಳಗಡೆ ತುಂಬಿರ್ತಾರೆ. ಮತ್ತು ಆ ತಂತಿಯನ್ನು ಹಿಡ್ಕೊಳ್ಳೋದಕ್ಕೆ 2 ಸ್ತಂಭಗಳಿರ್ತವೆ. ಓಕೆ, ಅಥವಾ ಸ್ತಂಭದ ಮೂಲಕ ವಿದ್ಯುತ್ ಹರಿದು ಆ ತಂತಿಯ ಮೂಲಕ ಈಚೆ ಬರುವಾಗ ಅಲ್ಲಿ ಅದು ರೋಧ, ಅಲ್ಲಿ ಶಾಖ ಬಿಡುಗಡೆಯಾಗಿ ಆ ಶಾಖ ಬೆಳಕಾಗಿ ಪರಿವರ್ತನೆ ಆಗ್ತದೆ. ಈ ರೀತಿ ಶಕ್ತಿ ರೂಪಾಂತರಗೊಳ್ತದೆ. ಒಂದು ಸಾಧನ ಅಥವಾ ಒಂದು ವಸ್ತು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಇನ್ನೊಂದು ಬಹಳ ಮುಖ್ಯ. ಇಲ್ಲಿ ಆ ಇನ್ನೊಂದರ ವಿಶೇಷತೆ ಏನಂತ ಕೇಳಿದರೆ, ಇಲ್ಲಿ ನಾವು ರೋಧವನ್ನು ಹೈಯೆಸ್ಟ್, ಅತ್ಯಂತ ಗರಿಷ್ಠ ಮಟ್ಟಕ್ಕೆ ನಾವು ಏರಿಸ್ಕೊಂಡ್ರೆ, ಇನ್ನೊಂದು ಸಾಧನದಲ್ಲಿ ರೋಧವನ್ನು ಕಡಿಮೆ ಮಟ್ಟಕ್ಕೆ ನಾವು ಇಳಿಸ್ಕೊಂಡಿರ್ತೇವೆ. ಅದು ನಮಗೆ ರಕ್ಷಕ ಸಾಧನವಾಗಿ ಕೆಲಸ ಮಾಡ್ತದೆ. ಅದನ್ನು ಫ್ಯೂಸ್ ಅಥವಾ ಬೆಸೆ ಅಂತ ಕರಿತೇವೆ. ಸೊ ವಿದ್ಯುತ್ನ ಫ್ಯೂಸ್ ಅಂತ ಕರಿತೇವೆ. ಫ್ಯೂಸ್ ಅಂತ ಹೇಳುವಂಥದ್ದು ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಇದನ್ನು ಕರಗುವ ಬಿಂದು, ದ್ರವನ ಬಿಂದು ಜಸ್ಟ್ 200 ಡಿಗ್ರಿ ಸೆಲ್ಸಿಯಸ್. ಓಕೆ, 200 ಡಿಗ್ರಿ ಸೆಲ್ಸಿಯಸ್. ಯಾಕೆ ಬೇಕು ಫ್ಯೂಸ್? ಗೊತ್ತುಂಟಲ್ಲ ನಿಮಗೆ. ಫ್ಯೂಸಲ್ಲಿ ಸಣ್ಣದಿರ್ತದೆ, ದೊಡ್ಡದಿರ್ತದೆ. ಅದನ್ನು ಪೋರ್ಸಲೈನ್ ಮೆಟೀರಿಯಲ್ ಜೊತೆಗೆ ಫಿಕ್ಸ್ ಮಾಡಿರ್ತೀವಿ. ನೀವು ಮನೇಲಿ ನೋಡಿರ್ಬೋದು, ಮೇನ್ ಸ್ವಿಚ್ ಪಕ್ಕದಲ್ಲಿ ಒಂದು ಫ್ಯೂಸನ್ನು ಕೊಟ್ಟಿರ್ತಾರೆ. ಈಗ ಅಡ್ವಾನ್ಸ್ಡ್ ಫ್ಯೂಸ್ ಕೂಡ ಇವೆ, ಬಟ್ ಹಳೆ ಕಾಲದ ಕನೆಕ್ಷನಲ್ಲಿ ಒಂದು ಕಾರ್ಟ್ರಿಜ್ ಮೇಲೆ ಅದನ್ನು ಫಿಕ್ಸ್ ಮಾಡಿರ್ತಾರೆ. ಪೋರ್ಸಲೈನ್ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಸೊ ಇದು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕರೆಕ್ತದೆ. ಫ್ಯೂಸ್ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿರ್ತದೆ ಕೇಳಿದರೆ, ಅಲ್ಲಿ ತಾಮ್ರ ಇರ್ತದೆ, ಕಬ್ಬಿಣ ಇರ್ತದೆ. ಓಕೆ, ತಾಮ್ರ, ಕಬ್ಬಿಣ ಮತ್ತು ಸೀಸ, ಪಿ ಬಿ ಈ 3 ಲೋಹಗಳನ್ನು ಮಿಶ್ರಲೋಹ ಮಾಡಿರ್ತಾರೆ.
ಈ ತಾಮ್ರ ಮತ್ತು ಕಬ್ಬಿಣವನ್ನು ಮಿಕ್ಸ್ ಮಾಡಿದರೆ ಅದಕ್ಕೆ ತವರ, ಈ ರೀತಿಯ ತಾಮ್ರ ಮತ್ತು ಕಬ್ಬಿಣವನ್ನು ಮಿಕ್ಸ್ ಮಾಡಿ ಕೂಡ ನೀವೊಂದು ಮಿಶ್ರಲೋಹವನ್ನು ಮಾಡ್ಬೋದು, ಅಥವಾ ಕಬ್ಬಿಣ ಮತ್ತು ಸೀಸವನ್ನು ಮಿಶ್ರಣ ಮಾಡಿ ಕೂಡ ನೀವು ಮಿಶ್ರಲೋಹವನ್ನು ಮಾಡ್ಬೋದು. ಒಟ್ಟಿನಲ್ಲಿ ತಾಮ್ರ, ಕಬ್ಬಿಣ ಮತ್ತು ಸೀಸ ಈ ಮೂರನ್ನು ಮಿಶ್ರಣ ಮಾಡಿ ಒಂದು ಮಿಶ್ರಲೋಹವನ್ನು ತಯಾರಿಸಿರ್ತಾರೆ, ಅದನ್ನು ಫ್ಯೂಸ್ ಅಂತ ಕರಿತೇವೆ. ಇನ್ನೂ ಮುಂದುವರೆದು ಫ್ಯೂಸನ್ನು ಹೀಗೂ ಕೂಡ ತಯಾರು ಮಾಡ್ಬೋದು. ತಾಮ್ರಕ್ಕೆ ತವರವನ್ನು ಮಿಕ್ಸ್ ಮಾಡಿ ಕೂಡ, ತವರ ಒಂದು ಮಿಶ್ರಲೋಹ, ತಾಮ್ರಕ್ಕೆ ತವರವನ್ನು ಮಿಕ್ಸ್ ಮಾಡಿ ಕೂಡ ನಾವು ಫ್ಯೂಸನ್ನು ತಯಾರಿಸ್ಬೋದು. ಆದ್ದರಿಂದ ಫ್ಯೂಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಕೇಳಿದರೆ ಫ್ಯೂಸನ್ನು ನಾವು ಹೀಗೆ ಹೇಳ್ತೇವೆ, ಫ್ಯೂಸ್ ತಾತ ಅಂತ ಕರಿತೇವೆ. ತಾತ ಹೇಳಿದರೆ ತಾಮ್ರ ಮತ್ತು ತವರ, ಫ್ಯೂಸ್ ತಾತ. ಯಾವ ತಾತ? ಫ್ಯೂಸ್ ತಾತ. ಅದರಿಂದ ಭಾಳ ಸುಲಭವಾಗಿ ನೀವು ಹೇಳ್ಬೋದು ತಾತ, ತಾಮ್ರ ಮತ್ತು ತವರ ಇಲ್ಲಿ, ಅಥವಾ ತಾಮ್ರ, ಕಬ್ಬಿಣ ಮತ್ತು ಸೀಸವನ್ನು ಬಳಸಿ ನಾವು ಫ್ಯೂಸನ್ನು ತಯಾರಿಸ್ಬೋದು. ಫ್ಯೂಸ್ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಫ್ಯೂಸಿಗೆ ಅದ್ರ ಮೇಲೆಲ್ಲ ಬರೆದಿರ್ತಾರೆ, ಅದಕ್ಕೆ ರೇಟಿಂಗ್ ಅಂತ ಕರಿತೇವೆ. ಪ್ರತಿಯೊಂದು ಸಾಧನಕ್ಕೊಂದು ರೇಟಿಂಗ್ ಇರ್ತದೆ ಮಕ್ಕಳೇ, ರೇಟಿಂಗ್, ಕಮರ್ಷಿಯಲ್ ರೇಟಿಂಗ್ ಅಂತ ಕರಿತೇವೆ. ಇಷ್ಟು ವ್ಯಾಟ್, ಈಗ ಉದಾಹರಣೆಗೆ 60 ವ್ಯಾಟ್ ಬಲ್ಬ್ ಇಷ್ಟು ವಿದ್ಯುತ್ ಪ್ರವಾಹದಲ್ಲಿ ಹರಿಯಲೇಬೇಕು ಅಂತ ಎಲ್ಲ ಇರ್ತದೆ, ಅದನ್ನು ರೇಟಿಂಗ್ ಅಂತ ಕರಿತೇವೆ. ಫ್ಯೂಸಿಗೆ ಕೂಡ ಬೇರೆ ಬೇರೆ ರೇಟಿಂಗ್ಸ್ ಇರ್ತದೆ. ನಾವು ಬಳಸುವ ಆಧಾರದ ಮೇಲೆ ನಾವು ಕಡಿಮೆ ಬಳಕೆಯ ವಿದ್ಯುತ್ತನ್ನು ಮನೆಯಲ್ಲಿ ಬಳಸಿದರೆ ಫ್ಯೂಸ್ನ ರೇಟಿಂಗ್ ಕಮ್ಮಿ ಇರ್ತದೆ. ಉದಾಹರಣೆಗೆ 1 ಆ್ಯಂಪ್, 2 ಆ್ಯಂಪ್, 3 ಆ್ಯಂಪ್, ಹೀಗೆ 4 ಆ್ಯಂಪ್, 5 ಆ್ಯಂಪ್, ಹೀಗೆ ಬೇರೆ ಬೇರೆ ಸ್ತರದಲ್ಲಿ ನಾವೊಂದು ಮೋಟಾರ್ ಪಂಪ್ ಮನೆಗೆ ಹಾಕಬೇಕಾದ್ರೆ ನಾವು ಬಳಸುವಂಥ ಫ್ಯೂಸ್ 5 ಆ್ಯಂಪ್ನದಾಗಿರಬೇಕು. ಕಡಿಮೆ ಪ್ರಮಾಣದ ವಿದ್ಯುತ್ ಬಳಸುವುದಾದರೆ ನಮ್ಮ ಫ್ಯೂಸ್ನ ರೇಟಿಂಗ್ 1 ಆ್ಯಂಪ್ ಆಗಿರಬೇಕು. ಈ ರೀತಿ ಫ್ಯೂಸ್ಗೆ ರೇಟಿಂಗ್ ಇರ್ತದೆ, ದರ ಇರ್ತದೆ. ಸೊ ಆ ದರ ಯಾವ ದರ ಕೇಳಿದ್ರೆ ಆ ಫ್ಯೂಸ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ಆಧಾರದ ಮೇಲೆ ಆ ಫ್ಯೂಸ್ನ ರೇಟಿಂಗ್ ಇರ್ತದೆ. ಸೊ ಯಾವುದೋ ಒಂದು ಹಂತದಲ್ಲಿ ವಿದ್ಯುತ್ ಪ್ರವಾಹ ಮಿತಿಗಿಂತ ಜಾಸ್ತಿ ಹರಿದಾಗ ಫ್ಯೂಸ್ ಬಿಸಿ ಆಗ್ತದೆ, ಅದರಿಂದ ಅದು ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಏಕಾಏಕಿ ಮನೆಗೆ ವಿದ್ಯುತ್ ಹರಿದಾಗ ಅಥವಾ ಮಿಂಚು ಘಟಿಸಿದಾಗ, ಏನೋ ಒಂದು ಅವಘಡ ಆದಾಗ, ಶಾರ್ಟ್ ಸರ್ಕ್ಯೂಟ್ ಆದಾಗ, ಈ ಎಲ್ಲ ಸಂದರ್ಭದಲ್ಲಿ ಈ ಫ್ಯೂಸ್ ಏನಾಗ್ತದೆ ಕೇಳಿದರೆ ಆ ಫ್ಯೂಸ್ನಲ್ಲಿ ವಿದ್ಯುತ್ನಲ್ಲಿ ಏರುಪೇರಾಗ್ತದೆ, ಹರಿಯುವಂಥ ವಿದ್ಯುತ್ನಲ್ಲಿ ಏರುಪೇರಾಗ್ತದೆ. ಫ್ಯೂಸ್ನ ತಾಪಮಾನ ಏಕಾಏಕಿ ಹೆಚ್ಚಾಗ್ತದೆ, 200 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೋಗ್ಬೋದು. ಸೊ ಅದು ಕರಗಿ ಹೋಗ್ತದೆ. ಈ ರೀತಿ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂಥ 2 ಪ್ರಮುಖ ಸಾಧನಗಳು, ಒಂದು ಟಂಗ್ಸ್ಟನ್ ಮತ್ತೊಂದು ಫ್ಯೂಸ್. ಮಕ್ಕಳೇ, ಮುಗಿಸುವ ಮುನ್ನ ಇನ್ನೊಂದು ಅಂಶ ಇದೆ. ಮನೆಗಳಲ್ಲಿ ನಾವು ಬಳಸುವಂಥ ವಿದ್ಯುತ್ ನಾವು ಮನೆಗಳಲ್ಲಿ ಬಳಸ್ತೇವೆ. ನಮ್ಮ ಬಿಲ್ ಬರ್ತದೆ, ತಿಂಗಳ ಎಂಡಿಗೆ ಬಿಲ್ ಬರ್ತದೆ ಅಲ್ವಾ, ಬಿಲ್ ಬರ್ತದೆ. ಈ ವಿದ್ಯುತ್ ಶಕ್ತಿ ಬಳಸೋದಕ್ಕೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಬೇಕೆಂದಾಗ ಎಷ್ಟೊತ್ತಿಗೂ ಫ್ಯಾನ್ ಆನ್ ಇರ್ತದೆ, ಎಷ್ಟೊತ್ತಿಗೂ ಲೈಟ್ ಇರ್ತದೆ, ಎಷ್ಟೊತ್ತಿಗೂ ಟಿ ವಿ ಆನಲ್ಲಿ ಇರ್ತದೆ, ನಮ್ಗೆ ಬೇಕಾಗಿರೋದಿಲ್ಲ. ಆದರೆ ಬಿಲ್ ಬಂದಾಗ ನಾವು ಬೆವರಿ ಹೋಗ್ತೇವೆ. ಯಾಕೆ? ಬಿಲ್ನಲ್ಲಿ ಅಷ್ಟು ಪ್ರಮಾಣದ ವಿದ್ಯುತ್ ಶಕ್ತಿ ಬಳಕೆ ಆಗ್ತದೆ. ಆದ್ದರಿಂದ ವಿದ್ಯುತ್ತನ್ನು ಮಿತವಾಗಿ ಬಳಸಬೇಕು. ಬಿಲ್ಲನ್ನು ಯೂನಿಟ್ಗಳಲ್ಲಿ ಮಾತಾಡ್ತಾರೆ. ಇಷ್ಟು ಯೂನಿಟ್ ವಿದ್ಯುತ್ ಖಾಲಿಯಾಗಿದೆ ಅಂತ ಯೂನಿಟ್ ಅಂತ ಕರಿತೇವೆ. ಇದು ಕಮರ್ಷಿಯಲ್, ವ್ಯಾವಹಾರಿಕ ಒಂದು ಏಕಮಾನ. 1 ಯೂನಿಟ್ ಹೇಳಿದರೆ 1 kWh ಅಂತ ಅರ್ಥ. 1 kWh, ಇಲ್ಲಿ 1 K ಹೇಳಿದರೆ 1000. ಏನು ಹಾಗಾದ್ರೆ ಅರ್ಥ ನೋಡಿ, 1 kWh ಹೇಳಿದರೆ ಇದಿಷ್ಟೇ. ಒಂದು ಬಲ್ಬ್ ಇದೆ, ಆ ಬಲ್ಬ್ನ ಸಾಮರ್ಥ್ಯ 1000 ವ್ಯಾಟ್ ಆಗಲಿ, 1000 ವ್ಯಾಟ್ ಸಾಮರ್ಥ್ಯವಿರೋ ಬಲ್ಬ್, ಅಥವಾ 1000 ಸಾಮರ್ಥ್ಯವಿರುವ ಒಂದು ಇಸ್ತ್ರಿ ಪೆಟ್ಟಿಗೆ, ಅದನ್ನು ನೀವು 1 ಗಂಟೆವರೆಗೆ ಬಳಸಿದರೆ, 1 ಅವರ್, 1 ಗಂಟೆವರೆಗೆ ಬಳಸಿದರೆ ಅದು ಎಷ್ಟು ಶಾಖ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ, ಅಥವಾ ಎಷ್ಟು ವಿದ್ಯುತ್ ಶಕ್ತಿಯನ್ನು ಅದು ಬಳಸಿಕೊಂಡಿತ್ತು, ಅದನ್ನು 1 kWh ಅಂತ. ಇಟ್ಸ್ ವೆರಿ ಸಿಂಪಲ್. ಒಂದು ಇಸ್ತ್ರಿ ಪೆಟ್ಟಿಗೆ, ಅದರ ದರ ಅಥವಾ ಅದರ ರೇಟಿಂಗ್ ಅಥವಾ ಅದರ ಸಾಮರ್ಥ್ಯ 1000 ವ್ಯಾಟ್ ಆಗಿದ್ದು, ಅದು 1 ಗಂಟೆವರೆಗೆ ನಿರಂತರ ಕೆಲಸ ಮಾಡಿದರೆ ಅದು ಒಟ್ಟು ಬಳಸಿದ ಶಕ್ತಿಯ ಪ್ರಮಾಣ ಎಷ್ಟು ಕೇಳಿದ್ರೆ ಇಟ್ಸ್ 1 ಯೂನಿಟ್. ಇಟ್ಸ್ ವೆರಿ ಸಿಂಪಲ್. ಸೊ ಅದನ್ನು 1 ಕಿಲೋವ್ಯಾಟ್ ಅವರ್ ಅಂತ ಕರಿತೇವೆ. 1 ಕಿಲೋವ್ಯಾಟ್ ಹೇಳಿದರೆ 1000 ವ್ಯಾಟ್ ಅವರ್ ಹೇಳಿದರೆ 3600 ಸೆಕೆಂಡ್. ವ್ಯಾಟನ್ನು ನಾನು ಹೀಗೆ ಬರಿತೇನೆ, ಜೂಲ್ ಅಂತ ಕೂಡ ಕರಿಬೋದು. ಓಕೆ, ಜೂಲ್ ಅಂತ ಕೂಡ ಕರಿಬಹುದು. ಸೊ 1000 ಗುಣಿಸು 3600 ನಾನು ಹೀಗೆ ಬರಿತೇನೆ, 3.6 ಇಂಟು 1 0 2 0 3 0 4 5 6 10⁻6 ಜೂಲ್ ಪರ್ ಸೆಕೆಂಡ್ ಅಂತ, ಅಥವಾ 6 ಜೂಲ್ ಪರ್ ಸೆಕೆಂಡ್ ಇಂಟು ಸೆಕೆಂಡ್. ಯಾಕಂತ ಕೇಳಿದರೆ ವ್ಯಾಟ್ ಹೇಳಿದರೆ ಜೂಲ್ ಪರ್ ಸೆಕೆಂಡ್. ಸೊ ಸೆಕೆಂಡ್ ಹೊಡೆದೋಗ್ತದೆ. ಸೊ ಕೊನೆಗೆ ಜೂಲ್ ಮಾತ್ರ ಉಳಿತದೆ. ಸೊ 1 ಯೂನಿಟ್ ಹೇಳಿದರೆ 3.6 ಇಂಟು 10⁻6 3.6 × 10⁻6 ಜೂಲ್ನಷ್ಟು ಶಕ್ತಿ ಬಳಕೆಯಾದರೆ
1 ಯೂನಿಟ್ ಬಳಕೆಯಾಗ್ತದೆ ಅಂತ ಅರ್ಥ. ಯೂನಿಟ್ಗೆ ಇವತ್ತು 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಹೀಗೆ ಬೇರೆ ಬೇರೆ ಬಿಲ್ಲನ್ನು ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಸ್ಲ್ಯಾಬ್ಸ್ ಅಂತ ಇರ್ತದೆ. 1 ಯೂನಿಟ್ಟಿಂದ 100 ಯೂನಿಟ್ವರೆಗೆ ಒಂದು ರೇಟ್, 100ರಿಂದ 200ರವರೆಗೆ ಒಂದು ರೇಟು, 200ರಿಂದ ಹೀಗೆ ಬೇರೆ ಬೇರೆ ರೇಟ್ ಇರ್ತದೆ. ನಮ್ಮ ಮನೆಗಳಿಗೆ ವಿದ್ಯುತ್ ಸಪ್ಲೈ ಮಾಡುವಂಥ ಕಂಪನಿ ಹೆಸರು KPTCL ಅಂತ ಗೊತ್ತಿದೆ, ನಿಮಗೆ ಗೊತ್ತಿರಲೇಬೇಕು. ಅರ್ಥ ಆಯ್ತಾ? ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಲಿಮಿಟೆಡ್. ನಮ್ಮ ಮಂಗಳೂರಿನ ಸಂಸ್ಥೆ KPTCL ಅನ್ನು 4-5 ಭಾಗ ಮಾಡಿದ್ದಾರೆ. ನಮ್ಮ ಈ ಕರಾವಳಿ ಭಾಗಕ್ಕೆ ಮೆಸ್ಕಾಮ್ ಎನ್ನುವಂಥ ಸಂಸ್ಥೆ ನಮಗೆ ಮನೆಗಳಿಗೆ ವಿದ್ಯುತ್ ಸಪ್ಲೈ ಮಾಡ್ತದೆ. ಮೆಸ್ಕಾಮ್ ಮಂಗಳೂರು ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿ ಅದು. ಓಕೆ, ಮೆಸ್ಕಾಮ್ ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿ. ಸೊ ಮೆಸ್ಕಾಮ್ ನಮಗೆ ವಿದ್ಯುತ್ತನ್ನು ಸರಬರಾಜು ಮಾಡ್ತದೆ. ಸರಬರಾಜಾದಂಥ ವಿದ್ಯುತ್ ಮನೆಗಳಿಗೆ ಬಂದ ನಂತರ ತಿಂಗಳ ಕೊನೆಯಲ್ಲಿ ಒಂದು ಬಿಲ್ಲನ್ನು ಕೈಗಿಡ್ತಾರೆ. ಅದು ಯೂನಿಟಲ್ಲಿ ಇರ್ತದೆ. ಆ ಯೂನಿಟ್ ಭಾಷೆ ಇರುವ ಬಿಲ್ಲಿಗೆ ನಾವಷ್ಟೇ ಯೂನಿಟ್ ಹಣದ ರೂಪದಲ್ಲಿ ನಾವು ಅವರಿಗೆ ಸಂದಾಯ ಮಾಡಬೇಕಾಗ್ತದೆ. ಇಲ್ಲದೇ ಇದ್ದರೆ ಮೆಲ್ಲನೆ ಅವರು ಉಷ್ಣೋತ್ಪಾದನಾ ಪರಿಣಾಮವನ್ನು ಅಧ್ಯಯನ ಮಾಡಿದವರೆ ಮೆಲ್ಲನ ಫ್ಯೂಸನ್ನು ಕಳಚಿ ಬದಿಯಲ್ಲಿಡ್ತಾರೆ, ನಿಮ್ಮ ವಿದ್ಯುತ್ ನಿಲುಗಡೆ ಆಗ್ತದೆ. ಈ ರೀತಿ ಮನೆಗಳಿಗೆ ಇದು ಸಪ್ಲೈ ಆಗುವಂಥ ವಿದ್ಯುತ್ತಿನ ಬಗ್ಗೆ ಮಾಹಿತಿ ಇರುವಂಥದ್ದು. ಒಂದು ಫ್ಯೂಸನ್ನು ಯಾವಾಗಲೂ ಏನು ಸರಣಿ ಸಂಪರ್ಕದಲ್ಲಿ ಇಟ್ಟಿರಬೇಕಾಗ್ತದೆ ಅನ್ನುವ ಒಂದು ಅಂಶ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಬಹುಶಃ ಇವತ್ತಿನ ಈ ತರಗತಿಯೊಂದಿಗೆ ನಮ್ಮ 10ನೇ ತರಗತಿಯ ವಿದ್ಯುತ್ ಶಕ್ತಿ ಎನ್ನುವ ಪಾಠ ಮುಕ್ತಾಯಗೊಂಡಿದೆ. ಸೊ ಇವತ್ತಿನ ಈ ಪಾಠದಲ್ಲಿ ನಾವು ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂಥ ಎಲ್ಲ ಸಾಧನಗಳು, ಅಲ್ಲಿ ಹಿಂದಿರುವಂಥ ತತ್ವ, ಯಾವ ತತ್ವ? ಜೂಲ್ನ ಉಷ್ಣೋತ್ಪಾದನಾ ನಿಯಮ. ಆ ತತ್ವ ಯಾವುದೆಲ್ಲ ಅಂಶಗಳನ್ನು ಅವಲಂಬಿಸಿದೆ ಎನ್ನುವುದಾಗಿ, ಆಮೇಲೆ ಅದ್ರ ಮೇಲೊಂದು ಲೆಕ್ಕವನ್ನು ಮಾಡಿರುವಂಥದ್ದು, ಆಮೇಲೆ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂಥ ಟಂಗ್ಸ್ಟನ್ ಆಗಲಿ, ಫ್ಯೂಸ್ ಆಗಲಿ, ಫ್ಯೂಸನ್ನು ಯಾವ ರೀತಿ ಸಂಪರ್ಕಿಸ್ತಾರೆ? ಫ್ಯೂಸನ್ನು ಸರಣಿ ಸಂಪರ್ಕವನ್ನು ಮಾಡಿರ್ತಾರೆ. ಕೊನೆಯದಾಗಿ ವಿದ್ಯುತ್ ಪರಿಭಾಷೆಯಲ್ಲಿ, ವ್ಯಾವಹಾರಿಕ ಭಾಷೆಯಲ್ಲಿ ಯೂನಿಟ್ ಎಂದರೆ ಅದರ ಅರ್ಥವೇನು, ನಮ್ಮ ಮನೆಗಳಿಗೆ ವಿದ್ಯುತ್ ಸಪ್ಲೈ ಮಾಡುವಂಥ ಸಂಸ್ಥೆ ಯಾವುದು, ಈ ಎಲ್ಲ ಅಂಶಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿದ್ಯುತ್ ಶಕ್ತಿ ತರಗತಿಯನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಿಸಿದ ನಿಮಗೆಲ್ಲ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ.